ಆಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪರಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಾಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತಿಂ ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲದೇಶಿಕಂ ಶಿವಧ್ಯಾನ ಸದಾ ನಿರತಂ ಜ್ಞಾನ ವೈರಾಗ್ಯ ಶೋಭಿತಂ ನಾರಾಯಣ ಗುರುಚರಣಂ ಭಜೆ ಹೃದಿ ಮಮ ನಿತ್ಯಂ ಭಜೆ ಶ್ರೀಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರಯೋಃ ಸದಾ ಶ್ಯಾಮಾವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ ಶ್ರೀಮಾತ್ರೇ ನಮಃ ಶ್ರೀಮಾತ್ರೇ ನಮಃ ಶ್ರೀಮಾತ್ರೇ ನಮಃ ವಶಿನ್ಯಾದಿವಾಗ್ದೇವತಾಯೈ ನಮಃ. ಎಲ್ಲರಿಗೂ ನಮಸ್ಕಾರ. ಸುಮಾರು ಒಂದು ತಿಂಗಳಾಗ್ತಾ ಬಂತು. ನಮಗೆ ದಿನ ಕಳೆದಿದ್ದೇ ಗೊತ್ತಾಗ್ತಾ ಇಲ್ಲ. ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ ಮಂತ್ರ ವಶಿನ್ಯಾದಿ ವಾಗ್ದೇವತೆಗಳಿಂದ ರಚಿತವಾಗಿರ್ತಕ್ಕಂಥ ಹಯಗ್ರೀವ ಸ್ವಾಮಿಗಳಿಂದ ಅಗಸ್ತ್ಯರಿಗೆ ಉಪದೇಶಿಸಲ್ಪಟ್ಟ ಈ ಸಹಸ್ರನಾಮ ಸ್ತೋತ್ರದ ಸತ್ಸಂಗ ನಿರಂತರವಾಗಿ ಅವಿಚ್ಛಿನ್ನವಾಗಿ ನಡೀತಾ ಬರ್ತಾ ಇದೆ. ಅದಕ್ಕೆಲ್ಲ ಅಮ್ಮನವರ ಕೃಪೆಯೇ ಕಾರಣ. ನಿನ್ನೆವರೆಗೆ ನಾವು ಸಾವಿತ್ರಿ ವಿದ್ಯಾ ಪ್ರಧಾನವಾಗಿರ್ತಕ್ಕಂಥ ಮಂತ್ರಗಳನ್ನು ನೋಡ್ತಾ ಬರ್ತಾ ಇದ್ದೀವಿ. ದೀಕ್ಷಿತ, ದೈತ್ಯ ಶಮನಿ, ಸರ್ವಲೋಕ ವಶಂಕರಿ, ಸರ್ವಾರ್ಥಧಾತ್ರಿ, ಸಾವಿತ್ರಿ, ಸಚ್ಚಿದಾನಂದ ರೂಪಿಣಿ. ಇಲ್ಲಿ ನಾವು ಸರ್ವಾರ್ಥದಾತ್ರಿಯವರೆಗೆ ನಿನ್ನೆ ವಿಚಾರ ಮಾಡಿದ್ವಿ. ದೀಕ್ಷಿತ ದೈತ್ಯ ಶಮನಿಯಾದ ಆ ತಾಯಿ ಸರ್ವಲೋಕ ವಶಂಕರಿ. ಈ ಫಲಶ್ರುತಿ ಈ ರೀತಿ ಆರಾಧನೆ ಮಾಡಿದಾಗ ನಮಗೆ ಯಾವ ರೀತಿ ಅವಳು ಅನುಗ್ರಹಿಸ್ತಾಳೆ ಅಂತಕ್ಕಂಥದ್ದನ್ನ ದೈತ್ಯ ಶಮನಿ, ಸರ್ವಲೋಕ ವಶಂಕರಿ ಮತ್ತು ಸರ್ವಾರ್ಥದಾತ್ರಿ. ಸರ್ವಾರ್ಥದಾತ್ರಿ ಅಂದರೆ ಸರ್ವ ಅರ್ಥ ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷಾದಿ ಚತುರ್ವಿಧ ಫಲಪುರುಷಾರ್ಥಗಳಲ್ಲಿ ಅರ್ಥವನ್ನು ಮೊದಲುಗೊಂಡ ಸರ್ವಾರ್ಥವನ್ನು ಅನುಗ್ರಹಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ತಾಯಿ ಅವಳು. ಆದ್ದರಿಂದ ಅವಳು ಸರ್ವಾರ್ಥದಾತ್ರಿ ಎನ್ನುವರೆಗೆ ವಿಚಾರ ಮಾಡಿದ್ವಿ. ಸಾವಿತ್ರಿ ಸಚ್ಚಿದಾನಂದ ರೂಪಿಣಿ ಬಹಳ ಅದ್ಭುತವಾದ ನಾಮಕ್ಕೆ ಇವತ್ತು ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಸಾವಿತ್ರಿ ಅಂತಂದರೆ ಸದ್ವಿಕಾ ಈ ಲೈಟ್ ಆಫ್ ಮಾಡಿ, ಬ್ಯಾಕ್ ಲೈಟ್ ಇದಾಗ್ತದೆ. ಮತ್ತು ಇದು ಎಂಟ್ರಿ ಎಕ್ಸಿಟ್ ಟೋನ್ ಹೋಗ್ತಾ ಇಲ್ಲ. ಚೂರು ನೋಡಿ, ಇಲ್ಲಿ ನೋಡಿ, ಈ ಲೈಟ್ ಹಾಕು, ಈ ಲೈಟ್ ಹಾಕು. ಇದು ಎಂಟ್ರಿ ಎಕ್ಸಿಟ್ ಟೋನ್ ತೆಗೆದಿದ್ದೀನಿ, ಆದರೂ ಬರ್ತಾ ಇದೆ ನೋಡು. ಶ್ರೀಮಾತ್ರೇ ನಮಃ. ಸಾವಿತ್ರಿ ಒಂದು ಅದ್ಭುತವಾದ ನಾಮ. ಈ ನಾಮವೇ ಮಂತ್ರ. ಸಾವಿತ್ರಿ ನಾಮವೇ ಮಂತ್ರ. ಈ ಸಾವಿತ್ರಿ ಒಂದು ನಿಮಿಷ. ಏನಕ್ಕ ಹಾಂ, ಈಗ ಸರಿ ಆಯ್ತು ಅನ್ಸುತ್ತಲ್ಲ? ಕೇಳ್ತಾ ಇದೆಯಲ್ಲ? ಸಾವಿತ್ರಿ, ಈ ಸಾವಿತ್ರಿ ನಾಮವೇ ಮಂತ್ರ. ಇಲ್ಲಿ ಸವಿತಾ, ಸಾವಿತ್ರಿ ಅಂದರೆ ಸೃಷ್ಟಿಕಾರಿಣಿ ಅಂತ, ಸವನ ಅಂದರೆ ಸೃಷ್ಟಿ ಅಂತ. ಆ ಸವನ ಅಂತಕ್ಕಂಥ ಅಂದರೆ ಸೃಷ್ಟಿ ಅಂದರೆ ಪ್ರಸವ ಅಂತ. ಸವನ ಅಂದರೆ ಆ ಮೂಲಶಕ್ತಿ ಕಾರಿಣಿ. ಆದ್ದರಿಂದ ಇವಳನ್ನು ಸಾವಿತ್ರಿ ಅಂತ ಕರೀತಾರೆ. ಇಲ್ಲಿ ಸಾವಿತ್ರಿ ನಾಮ ಸಾವಿತ್ರಿ ಮತ್ತು ಸವಿತಾ
ಈ ಎರಡು ನಾಮಗಳ ಬಗ್ಗೆ ನಾವು ವಿಚಾರ ಮಾಡಬೇಕು. ಸವಿತಾ ಅಂದರೆ ಸರ್ವ ಜಗತ್ತುಗಳನ್ನು ಪ್ರೇರೇಪಿಸತಕ್ಕಂಥ ಶಕ್ತಿ ಈ ತಾಯಿ ಆದ್ರಿಂದ ಇವಳಿಗೆ ಸವಿತಾ ಅಂತ ಹೆಸರು. ಸವಿತಾ, ಇಲ್ಲಿ ಆ ಸವಿತಾ ನಾಮಕ್ಕೆ ಇನ್ನೊಂದು ಅರ್ಥ ಪ್ರಚೋದಯತ್ರಿ ಶಕ್ತಿ ಅಂತ ಕರೀತಾರೆ. ಆ ಪ್ರಚೋದಯತ್ರಿ ಶಕ್ತಿಗೆ ಸವಿತಾ ಅಂತ ಅಂದರೆ ಅದನ್ನೇ ಆ ಸವಿತೃ ಮಂತ್ರದಲ್ಲೂ ಅದೇ ಬರುತ್ತೆ, ಧಿಯೋ ಯೋನಃ ಪ್ರಚೋದಯಾತ್ ಅಂತ. ಆ ಪ್ರಚೋದಯಾತ್ ಶಕ್ತಿನೇ ಇಲ್ಲಿ ಸವಿತಾ ಅಂತ. ಇಲ್ಲಿ ಆ ಒಳ್ಳೆಯ ಪ್ರಚೋದಯತ್ರಿ ಶಕ್ತಿ ಅಂತಂದರೆ ಬುದ್ಧಿ, ನಮ್ಮ ಬುದ್ಧಿ ಏನಿದೆ ಆ ಧೀಶಕ್ತಿನೇ ಬುದ್ಧಿ. ಅದರಲ್ಲೂ ಆ ಒಳ್ಳೆಯ ಬುದ್ಧಿಯನ್ನು ಪ್ರಚೋದಿಸ್ತಕ್ಕಂಥವಳು ಈ ತಾಯಿ. ಆದ್ದರಿಂದ ಸವಿತಾ ಅಂತ ಹೇಳು. ಅಲ್ಲಿ ಚೋದಯತ್ರಿ ಅಂದರೆ ಚಿತ್ತಶುದ್ಧಿ ಮಾಡುವವಳು ಅಂತಲೂ ಅರ್ಥ ಕೊಡುತ್ತೆ. ನಮ್ಮ ಚಿತ್ತವನ್ನು ಶುದ್ಧಿ ಮಾಡಿ ಆ ಚಿತ್ತ ಶುದ್ಧಿ ಮಾಡತಕ್ಕಂಥವಳು ಚೋದಯತ್ರಿ ಶಕ್ತಿ. ಇಲ್ಲಿ ಶುಭಕರವಾದ ಬುದ್ಧಿಯನ್ನು ಕೊಡ್ತಕ್ಕಂಥವಳು ಮತ್ತು ಸಕಾರದಿಂದ ಪ್ರಾರಂಭವಾಗಿ ಈಂಕಾರದಲ್ಲಿ ಅಂತ್ಯ ಆಗ್ತಕ್ಕಂಥದ್ದು, ಅದನ್ನು ನಾವು ಮುಖ್ಯವಾಗಿ ಗಮನಿಸಬೇಕು. ಸಾವಿತ್ರಿಗೆ ಸಕಾರದಲ್ಲಿ ಪ್ರಾರಂಭವಾಗಿ ಈಕಾರದಲ್ಲಿ ಅಂತ್ಯ ಆಗ್ತಕ್ಕಂಥ ಒಂದು ನಾಮ ಅದು. ಇಲ್ಲಿ ನಿಜವಾದ ಒಂದು ಆ ನಾಮದ ಮಂತ್ರ ಅಂತಂದರೆ ಶ್ರೀ ಸಾವಿತ್ರೈ ನಮಃ ಅಂತಕ್ಕಂಥ ಮಂತ್ರ. ಅದನ್ನು ಬೇಕಾದರೆ ಪುನಶ್ಚರಣೆ ಮಾಡ್ಬೋದು, ಶ್ರೀ ಸಾವಿತ್ರೈ ನಮಃ ಅಂತ ಹೇಳ್ಕೋಬೋದು. ಇಲ್ಲಿ ಸೂರ್ಯಮಂಡಲದಲ್ಲಿರ್ತಕ್ಕಂಥ ಪರಬ್ರಹ್ಮವೇ ಸಾವಿತ್ರಿ ಅಂತ, ಅದಕ್ಕೆ ತತ್ ಸವಿತೃವರೇಣ್ಯಂ ಅಂತ ಮಂತ್ರದಲ್ಲಿ ಬರ್ತಕ್ಕಂಥ ಅರ್ಥ. ಅಲ್ಲಿ ಮುಖ್ಯವಾಗಿ ಆ ಸೂರ್ಯಮಂಡಲಾಂತರ್ಗತವಾದ ಸೂರ್ಯಮಂಡಲಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥ ಆ ಒಂದು ಶಕ್ತಿಯೇ ಆ ಸವಿತೃ ಅಂತ. ಆ ಸವಿತೃ ಸ್ವರೂಪವೇ ಸಾವಿತ್ರಿ. ಇಲ್ಲಿ ಸೂರ್ಯಮಂಡಲ ಅಂತಿದ್ದಂಗೆ ದ್ವಾದಶಾದಿತ್ಯರು ಇದ್ದಾರೆ. ಅಲ್ಲಿ 12 ಜನ ಆದಿತ್ಯರನ್ನು ಪ್ರಧಾನವಾಗಿ ಹೇಳ್ತಾರೆ. ಆ 12 ಜನ ಆದಿತ್ಯರು ಯಾರಪ್ಪ ಅಂದರೆ ಅದನ್ನು ನಾವು ಹಿಂದೆನೂ ವಿಚಾರ ಮಾಡಿದ್ವಿ. ಮಿತ್ರ, ರವಿ, ಸೂರ್ಯ, ಭಾನು, ಖಗ, ಪೂಷ, ಹಿರಣ್ಯಗರ್ಭ, ಮರೀಚಿ, ಆದಿತ್ಯ, ಸವಿತೃ, ಅರ್ಕ, ಭಾಸ್ಕರ ಇತ್ಯಾದಿ ದ್ವಾದಶಾದಿತ್ಯರು. ಈ ದ್ವಾದಶಾದಿತ್ಯಾಂತರ್ಗತವಾದ ಸೂರ್ಯಮಂಡಲದಲ್ಲಿರುವ ಪರಬ್ರಹ್ಮ ಸ್ವರೂಪಿಣಿಯೇ ಆ ಸಾವಿತ್ರಿ ಅಂತಕ್ಕಂಥದ್ದು. ಅಂದರೆ ಆದಿತ್ಯ ಸವಿತೃ ಸೂರ್ಯ ಖಗಃ ಪೂಷಾ ಗಭಸ್ತಿಮಾನ್ ಸುವರ್ಣ ಸದೃಶೋ ಭಾನು ಸ್ವರ್ಣರೇತಾ ದಿವಾಕರ ಅಂತ ಆದಿತ್ಯ ಹೃದಯದಲ್ಲಿ ಈ ಆದಿತ್ಯ ಒಂದು ಆದಿತ್ಯನ ನಾಮಗಳಲ್ಲಿ ಬರ್ತಕ್ಕಂಥ ಪ್ರಥಮ ನಾಮ ಆದಿತ್ಯ ಸವಿತೃ ಸೂರ್ಯ ಅಂತ. ಅಲ್ಲಿ ಸವಿತಾ ಅಂತಕ್ಕಂಥ ನಾಮ ಆದಿತ್ಯ ಹೃದಯದಲ್ಲಿ ಬರುತ್ತೆ. ಈ ಸೂರ್ಯನಿಗೆ ಎಷ್ಟೊಂದು ಹೆಸರುಗಳಿದೆ. ಬಹುಶಃ ಪ್ರಪಂಚದ ಬೇರೆ ಯಾವ ದೇಶಗಳಲ್ಲೂ ಯಾವ ಭಾಷೆಯಲ್ಲೂ ಇಷ್ಟೊಂದು ಹೆಸರುಗಳು ಆ ಸೂರ್ಯ ಭಗವಂತನಿಗೆ ಇಲ್ಲ ಅನ್ನೋದನ್ನು ನಾವು ಇಲ್ಲಿ ಪ್ರಧಾನವಾಗಿ ಕಾಣಬೇಕಾದಂಥ ವಿಷಯ. ಇಲ್ಲಿ ಆ ಯಾವ ಸ್ವರೂಪವನ್ನು ಇದನ್ನ ಸಂಧ್ಯಾಕಾಲದಲ್ಲಿ ಇದನ್ನು ಸಾವಿತ್ರಿ ಅಥವಾ ಗಾಯತ್ರಿಯನ್ನು ನಾವು ಅನುಸಂಧಾನ ಮಾಡ್ತಾ ಇದ್ದೀವಿ. ಆ ಸಂಧ್ಯಾಕಾಲದಲ್ಲಿ ಪ್ರಧಾನವಾಗಿರ್ತಕ್ಕಂಥ ವ್ಯಾಹೃತಿಯಿಂದೊಡಗೂಡಿದ ತಾಯಿ, ಅದು ಗಾಯತ್ರಿ, ವ್ಯಾಹೃತಿ, ಸಂಧ್ಯಾದಲ್ಲಿ ನಾವು ಇದನ್ನು ಸಾಕಷ್ಟು ವಿಚಾರ ಮಾಡಿದ್ದೀವಿ. ಆದರೆ ಇಲ್ಲಿ ಸವಿತಾ, ಆದಿತ್ಯ ಮತ್ತು ಸಾವಿತ್ರಿ ಅಂತ 3 ನಾಮಗಳನ್ನು ಪ್ರಸ್ತಾಪ ಮಾಡಿದ್ವಿ. ಇದು ಯಾವ್ಯಾವಾಗ ಯಾವ ಸ್ಥಿತಿ ಇರುತ್ತೆ ಅಂತ ನಾವು ನೋಡಬೇಕು. ಇಲ್ಲಿ ಉದಯಾತ್ ಪೂರ್ವಭಾಗಿ ಸವಿತಾ ಅಂತ ನಿರ್ವಚನ. ಅಂದರೆ ಆ ಸೂರ್ಯೋದಯಕ್ಕೆ ಮುಂಚೆ ಇರ್ತಕ್ಕಂಥ ಆ ಉಷಃಕಾಲ ಸ್ವರೂಪಿಣಿ, ಉಷಃಕಾಲಕ್ಕಿಂತ ಮುಂಚೆ ಅದು ಆ ಸ್ವರೂಪನ ಉದಯಾತ್ ಪೂರ್ವ ಭಾಗವನ್ನು ಸವಿತಾ ಅಂತ ಕರಿತೀವಿ. ಆಮೇಲೆ ಉದಯ ನಂತರ, ಸೂರ್ಯೋದಯ ನಂತರವಾಗಿರ್ತಕ್ಕಂಥ ಸ್ವರೂಪವನ್ನು ನಾವು ಆದಿತ್ಯ ಅಂತ ಕರಿತೀವಿ. ಆ ಉಷಃಕಾಲ ಸಾವಿತ್ರಿ, ಉಷಃಕಾಲ ಸ್ವರೂಪಿಣಿಯಾದ ತಾಯಿಗೆ ಸಾವಿತ್ರಿ ಅಂತ ಕರೀತಾರೆ. ಉದಯಾತ್ ಪೂರ್ವ ಸವಿತಾ, ಉಷಃಕಾಲಾದಿ ದೇವತೆ ಸಾವಿತ್ರಿ, ಉದಯ ನಂತರ ಇರತಕ್ಕಂಥ ಸ್ವರೂಪ ಆದಿತ್ಯ ಅಂತ. ಇದು ಈ ಸಾವಿತ್ರಿ ಸರ್ವ ರೋಗಹರಕಾರಿಣಿ ಶಕ್ತಿ
ಸಾವಿತ್ರಿ. ಸಾವಿತ್ರಿ ರೂಪದಲ್ಲಿರ್ತಕ್ಕಂಥ ಈ ಸವಿತೃವನ್ನು ನಾವು ಧ್ಯಾನ ಮಾಡಿದರೆ, ಆರಾಧನೆ ಮಾಡಿದರೆ ನಮಗೆ ಸರ್ವ ರೋಗಗಳನ್ನು ಗುಣಪಡಿಸ್ತಕ್ಕಂಥ ಶಕ್ತಿ ಈ ತಾಯಿಗೆ ಇದೆ. ಆದ್ದರಿಂದ ಸರ್ವ ರೋಗ ಹಾರಿಣಿ ಮತ್ತು ಸೌಮಂಗಲ್ಯ ಪ್ರಧಾನವಾಗಿರ್ತಕ್ಕಂಥ ಸುಮಂಗಲಿ ಸ್ವರೂಪವೂ ಹೌದು. ಇಲ್ಲಿ ಅದನ್ನೇ ಆದಿತ್ಯಾಂತರ್ಗತವಾದ ಆ ತಾಯಿ ಯಾವ ರೀತಿ ಇದ್ದಾಳೆ ಅನ್ನೋದನ್ನು ಆ ವರ್ಣ, ಆ ಉಷಃಕಾಲದ ವರ್ಣನ ಒಂದು ವೇದಮಂತ್ರದಲ್ಲಿ ನಮಗೆ ಗೊತ್ತಿದೆ. ಅಸವ್ಯಸ್ತಾಮ್ರೋ ಅರುಣ ಉತ ಬಭ್ರಸ್ಸು ಮಂಗಲಃ ಅಂತ ಆ ಸೌಮಂಗಲ್ಯ ಸ್ವರೂಪಿಣಿಯಾದ ತಾಯಿ ತಾಮ್ರವರ್ಣದಿಂದ ಪ್ರಭೆಯಿಂದ ಕಂಗೊಳಿಸ್ತಾ ಇರ್ತಕ್ಕಂಥ ತಾಯಿನೇ ಸಾವಿತ್ರಿ. ಇಲ್ಲಿ ಸೂರ್ಯ ಕಾರಕ ಶಕ್ತಿ ಮತ್ತು ಪ್ರೇರಕ ಶಕ್ತಿ. ಆ ಸೂರ್ಯನಲ್ಲಿರ್ತಕ್ಕಂಥ ಕಾರಕ ಮತ್ತು ಪ್ರೇರಕ ಶಕ್ತಿಯೇ ಸವಿತೃ ಅಥವಾ ಸಾವಿತ್ರಿ. ಆ ಸೂರ್ಯನಲ್ಲಿರ್ತಕ್ಕಂಥ ಕಾರಕ ಮತ್ತು ಪ್ರೇರಕ ಶಕ್ತಿ ಸಾವಿತ್ರಿ. ಇಲ್ಲಿ ಸಾವಿತ್ರಿ ರೂಪ ಸೂರ್ಯೋಪಾಸನೆಯಿಂದ, ಸಾವಿತ್ರಿ ರೂಪದಲ್ಲಿರ್ತಕ್ಕಂಥ ಸೂರ್ಯೋಪಾಸನೆಯಿಂದ ಪವಿತ್ರರಾಗ್ತಕ್ಕಂಥವಳು ತಾಯಿ ಅಂತ ಅರ್ಥ. ಇಲ್ಲಿ ಸವಿತಾ ಸರ್ವಭೂತಾನಾಂ ಸರ್ವಭಾವಾನ್ ಪ್ರಸೂತಯೇ ಸವಿತಾತ್ ಪಾವನಾ ಚೈವ ಸವಿತಾ ತೇನೋಚ್ಯತೆ ಅಂತ ನಿರ್ವಚನ ಹೇಳುತ್ತೆ. ಅಂದರೆ ಸವಿತಾತ್ ಸರ್ವಭೂತಾನಾಂ, ಸರ್ವಭೂತಗಳು ಯಾವ ತಾಯಿಯಿಂದ ನಿರ್ಮಾಣವಾಗಿದೆ, ಸರ್ವಭಾವಾನ್ ಪ್ರಸೂತಯೇ, ಆ ಒಂದು ಜೀವಿಗಳಿರ್ತಕ್ಕಂಥ ಸರ್ವಭಾವ ಸ್ವರೂಪಿಣಿ, ಸವಿತಾನ್ ಪಾವನಾಚೈವ, ಈ ಸವಿತೆಯನ್ನು ಆರಾಧನೆ ಮಾಡೋದ್ರಿಂದ ಯಾರು ಪಾವನರಾಗ್ತಾರೆ, ಸವಿತಾ ತೇನೋಚ್ಯತೆ ಅಂತ ನಿರ್ವಚನ, ಸವಿತಾ ಅನ್ನೋ ನಾಮಕ್ಕೆ ನಿರ್ವಚನ ಈ ರೀತಿ ಇದೆ. ಇಲ್ಲಿ ಆ ಸೂರ್ಯಕಿರಣಗಳಿಗೆ ಏನೇ ಸೂರ್ಯಕಿರಣ ಯಾವುದ್ರ ಮೇಲೆ ಬಿದ್ದರೂ ಅದನ್ನು ಪವಿತ್ರಗೊಳಿಸ್ತಕ್ಕಂಥ ಶಕ್ತಿ ಸೂರ್ಯಕಿರಣಕ್ಕೆ ಇದೆ. ಇದು ಪ್ರಧಾನವಾಗಿ ನಾವು ನಿತ್ಯ ಜೀವನದಲ್ಲಿ ನಾವು ನೋಡ್ತೀವಿ. ನೀವು ಯಾವುದೇ ಒಂದು ವಸ್ತುವಿನ ಮೇಲೆ ಸೂರ್ಯಪ್ರಭೆ ಬಿದ್ದರೂ ಅದನ್ನು ಒಣಗಿಸ್ಬಿಟ್ಟು ಅದನ್ನು ಪವಿತ್ರ ಮಾಡುತ್ತೆ. ಉದಾಹರಣೆಗೆ ಒಂದು ಸಗಣಿ ಮೇಲೆ ಅಥವಾ ಯಾವುದಾದ್ರೂ ಒಂದು ಅಮೇದ್ಯದ ಮೇಲೆ ಸೂರ್ಯರಶ್ಮಿ ಬಿದ್ದರೆ, ಆ ಸೂರ್ಯರಶ್ಮಿ ನಿರಂತರವಾಗಿ ಬಿದ್ದಾಗ ಅದರಲ್ಲಿರ್ತಕ್ಕಂಥ ದುರ್ವಾಸನೆಗಳು ನಾಶ ಆಗಿ ಕೊನೆಗೆ ಅದು ಉತ್ಕೃಷ್ಟವಾದ ಗೊಬ್ಬರ ಆಗುತ್ತೆ. ಅಂದರೆ ಅದು ಅದರಲ್ಲಿರ್ತಕ್ಕಂಥ ಸೂರ್ಯಕಿರಣಗಳಲ್ಲಿ ಅದನ್ನು ಪವಿತ್ರ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ. ಇದನ್ನೇ ಸೂರ್ಯ ಸ್ನಾನ ಅಂತ ಕರೀತಾರೆ. ಸೂರ್ಯ ಯಾವಾಗಲೂ ನಿರಂತರವಾಗಿ ಆ ಸೌರಶಕ್ತಿ ನಮ್ಮ ಮೇಲೆ ಬೀಳ್ತಾ ಇರಬೇಕು. ಸೂರ್ಯನ ಕಿರಣ ನಮ್ಮ ಮೇಲೆ ಬೀಳದೇ ಇದ್ದರೆ ರೋಗ ಬರುತ್ತೆ. ಇವತ್ತು ವಿಜ್ಞಾನನೂ ಅದೇ ಹೇಳುತ್ತೆ, ವಿಟಮಿನ್ ಡಿ ಅಂತ. ಸೂರ್ಯನ ಬೆಳಕು ಬೀಳದೇ ಇದ್ದರೆ ಆ ವಿಟಮಿನ್ ಡಿ ಡಿಫಿಷಿಯನ್ಸಿ ಬರುತ್ತೆ ನಮಗೆ ಅಂತ. ಇನ್ನೊಂದು ಅದನ್ನೇ ಸೂರ್ಯನ ಒಂದು ಕಿರಣ ಬೀಳದೇ ಇದ್ದರೆ ಅದಕ್ಕೊಂದು ಸಂಸ್ಕೃತದಲ್ಲಿ ಒಂದು ಪ್ರಾವರ್ಬ್, ನಾಳ್ನುಡಿ ಇದೆ, ಮೇಘಾಚ್ಛಾದಿತ ದಿನಂ ದುರ್ದಿನಂ ಅಂತ. ಇಡೀ ದಿನಗಟ್ಟಲೆ ಸೂರ್ಯ ಮೋಡ ಕೌಕೊಂಬಿಟ್ಟಿದ್ರೆ ನಮಗೆ ಆ ಸೂರ್ಯ ರಶ್ಮಿ ನಮ್ಮ ಮೇಲೆ ಬೀಳೋದಿಲ್ಲ. ಹಾಗಾಗಿ ಅದು ಸೂರ್ಯ ರಶ್ಮಿ ನಮಗೆ ಬೀಳಬೇಕು ಅಂತ. ಸುಮಾರು ದಿವಸ ಮಳೆ ಬಂದು ಸೂರ್ಯನ ಬೆಳಕೆ ಬೀಳದೇ ಇದ್ದರೆ ಜನಗಳೇ ಒಂಥರ ಎಲ್ಲ ಮಂಕಾಗಿರ್ತಾರೆ, ಎಲ್ಲ ಜೀವಜಂತುಗಳು ಅಷ್ಟೇ. ಹಾಗಾಗಿ ಸೂರ್ಯನ ಬೆಳಕು ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಅಂತ. ಇದು ಅನೇಕ ಥರವಾದ ಅರ್ಥಗಳನ್ನು ನಾವು ಈ ಸವಿತೃ ಶಬ್ದಕ್ಕೆ ನೋಡ್ಬೋದು. ಈಗ ಒಂದು 2-3 ಥರ ನೋಡಿದ್ವಿ. ಈಗ ಇನ್ನೊಂದು 3 ಆಯಿತು. 4ನೇ ಥರ ಅರ್ಥ ಏನಪ್ಪ ಅಂತಂದರೆ, ಸಾವಿತ್ರಿ ಅಂದರೆ ಯಜ್ಞರೂಪಿಣಿ. ಈ ತಾಯಿ ಯಜ್ಞರೂಪಿಣಿ. ಏಷ ಏವಾಗ್ನಿಹೋತ್ರಿಂಚ ಫಲಂಚೈವಾಗ್ನಿಹೋತ್ರಿಣಾಂ ವೇದಾಶ್ಚ ಕೃತವಶ್ಚೈವ ಕೃತೋನಾಂ ಫಲಮೇವ ಚ ಯಾನಿ ಕೃತ್ಯಾನಿ ಲೋಕೇಶು ಸರ್ವೇಶ ರವಿಪ್ರಭು ಅಂತ ಆದಿತ್ಯ ಹೃದಯದಲ್ಲಿ ಈ ಆದಿತ್ಯಾಂತರ್ಗತವಾದ ಸವಿತೃ ದೇವತೆಯನ್ನು ಉಪಾಸನೆ ಮಾಡಿದರೆ ಏನು ಫಲ ಸಿಗುತ್ತೆ ಅಂತ. ಆದಿತ್ಯ ಹೃದಯದ ಫಲಶ್ರುತಿಯೇ. ಆದಿತ್ಯ ಹೃದಯ ಅಂದರೆ ಅದು ಸವಿತೃ ದೇವಿಯ ಉಪಾಸನೆಯೇ. ಆ ಒಂದು ಯುದ್ಧದ ಸಂದರ್ಭ, ರಾವಣರಲ್ಲಿ ಯುದ್ಧ ನಡೀತಾ ಇದೆ. ಆ ಯುದ್ಧ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನು ನಿರಂತರವಾಗಿ ಘೋರ ಯುದ್ಧ ನಡೀತಾ ಇದೆ. ಒಂದು ಹಂತ ಯಾವ ರೀತಿ ಬರುತ್ತೆ ಅಂದರೆ, ಇಬ್ಬರು ಸರಿಸಮಾನವಾಗಿದ್ದಾರೆ, ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅಂತಕ್ಕಂಥ ನಿರ್ಣಯ ಮಾಡ್ತಕ್ಕಂಥದ್ದೇ ಒಂದು ಕಷ್ಟ ಸಂದಿಗ್ಧ ಪರಿಸ್ಥಿತಿ ಬರುತ್ತೆ. ಆದರೆ ಆ ಪರಮ ದಯಾಳು ರಾಮಚಂದ್ರ ಮೂರ್ತಿ ಅವನೇ ಚಿಂತಾಕ್ರಾಂತನಾಗಿ ಕೂತು ಬಿಡ್ತಾನೆ. ಆ ಆದಿತ್ಯ ಹೃದಯ ಪ್ರಾರಂಭನೇ ಯುದ್ಧಕಾಂಡದಲ್ಲಿ ಬರ್ತಕ್ಕಂಥದ್ದು ಆದಿತ್ಯ ಹೃದಯ. ಹೇಗೆ ವಿಷ್ಣು ಸಹಸ್ರನಾಮ ಭೀಷ್ಮ ಪರ್ವದಲ್ಲಿ ಮಹಾಭಾರತದಲ್ಲಿ ಭೀಷ್ಮ ಮತ್ತು ಯುಧಿಷ್ಠಿರ ಸಂವಾದದಲ್ಲಿ ಬರುತ್ತೋ,
ಅದೇ ಥರ ರಾಮಾಯಣದಲ್ಲೂ ಒಂದು ಅದ್ಭುತವಾದ ಪ್ರಸಂಗ ಇದು, ಆದಿತ್ಯ ಹೃದಯ ಆವಿಷ್ಕಾರ ಆಗ್ತಕ್ಕಂಥ ಸಂದರ್ಭ. ತಥೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತೆಯಾ ಸ್ಥಿತಂ ರಾವಣಂಚಾಗ್ರತೋ ದೃಷ್ಟ ಯುದ್ಧಾಯ ಸಮುಪಸ್ಥಿತ. ಸಮರೇ ಚಿಂತೆಯಾ ಸ್ಥಿತಂ, ರಾಮನಿಗೆ ಚಿಂತೆ ಆಗೋಯ್ತಂತೆ. ಏನು ಮಾಡಿದ್ರು ಇವನು ಸೋಲ್ಸೋಕ್ಕಾಗ್ತಾ ಇಲ್ವಲ್ಲ, ಏನು ಮಾಡೋದಪ್ಪ ಅಂತ. ರಾಮನಿಗೆ ಚಿಂತೆ ಬಂದ್ಬಿಟ್ರೆ ದೇವತೆಗಳಿಗೆಲ್ಲ ದಿಗ್ಲಾಗ್ಬಿಡುತ್ತೆ. ದೇವತೆಗಳೆಲ್ಲ ದೈವತೈಶ್ಚ ಸಮಾಗಮ್ಯ, ಅವರು ಮೀಟಿಂಗ್ ಸೇರ್ಕೊಂಡ್ಬಿಟ್ರೆ ತಕ್ಷಣ, ಅಯ್ಯೋ ಅಲ್ಲಿ ನೋಡು ರಾಮಚಂದ್ರ ಮೂರ್ತಿನೇ ಕಂಗಾಲಾಗಿ ಕೂತ್ಬಿಟ್ಟಿದ್ದಾನೆ, ಅವನೇ ಒಂಥರ ಚಿಂತೆಯಿಂದ ಕೂಡಿದ್ದಾನೆ, ಏನು ಮಾಡೋದು ಅಂತ. ಆವಾಗ ದೇವತೆಗಳೆಲ್ಲ ಒಟ್ಟು ಸೇರಿಬಿಟ್ಟು ದೇವತೈಶ್ಚ ಸಮಾಗಮ್ಯ ದೃಷ್ಟುಮ್ ಅಭ್ಯಾಗತೋರಣು, ಅಭ್ಯಾಗತರಾಗಿ ಅಲ್ಲಿ ಅಗಸ್ತ್ಯರನ್ನ ಕಳಿಸ್ಕೊಡ್ತಾರೆ. ನೀವೇ ಏನಾರು ಮಾಡಬೇಕು, ನಮ್ಮ ರಾಮಚಂದ್ರ ಮೂರ್ತಿಗೆ ಮತ್ತೆ ಸ್ಥೈರ್ಯ ಬರೋ ಹಾಗೇನೆ ಮಾಡಬೇಕು ಅಂತ. ಅಂದರೆ ಇಲ್ಲಿ ನಾರಾಯಣ ಸ್ವರೂಪನೇ ಶ್ರೀರಾಮಚಂದ್ರ ಅಂತಂದರೆ ಅವನು ಭಗವಂತ ವಿಷ್ಣುನೇ, ಆದರೂ ಅವನಿಗೆ ಶೋಕವೇ ಅಂತ ಕೇಳ್ಬೋದು. ಅದು ಕಥೆದು ಬೇರೆ ಇದಾಗುತ್ತೆ. ಏನಪ್ಪ ಅಂದರೆ ಮನುಷ್ಯ ರೂಪ ಮಾತ್ರದಿಂದ ಅವನಿಗೆ ಮನುಷ್ಯನಿಗಿರ್ತಕ್ಕಂಥ ಸಹಜ ಶೋಕ ಇತ್ಯಾದಿಗಳೆಲ್ಲ ಬರುತ್ತೆ ಅಂತ. ಆ ಮನುಷ್ಯ ರೂಪ ಧಾರಣೆ ಮಾಡಿರೋದ್ರಿಂದ ಅವನು ಭಗವಂತನಾಗಿದ್ದರೂ ಅವನಿಗೆ ಆ ಒಂದು ಮೊಮೆಂಟರಿ ಶೋಕ, ಅಲ್ಲಿ ಸೀತೆ ವಿಯೋಗ ಆದಾಗಲೂ ಇದೇ ಪರಿಸ್ಥಿತಿ ಬರುತ್ತೆ. ಹಾಗಾದ್ರೆ ಜಟಾಯು ಸಂತಸ್ತಕ ಸೂರ್ಯನ ಅಂತ ಇರಲಿ, ಅದು ಕಥೆಯ ವಿಚಾರ ಏನೇ ಇರಲಿ. ಇಲ್ಲಿ ನಾವು ಮುಖ್ಯವಾಗಿ ಈ ಘಟ್ಟಕ್ಕೆ ಯಾಕೆ ಬಂದ್ವಿ ಅಂದರೆ ಇಲ್ಲಿ ಇವರು ಯುದ್ಧ ಇದರಲ್ಲಿ ಚಿಂತಾಸ್ಥಿತನಾಗಿ ಕೂತಿರ್ತಕ್ಕಂಥ ಒಂದು ಸಂದರ್ಭ. ರಾವಣಂಚಾಗ್ರತೋ ದುಷ್ಟ ಯುದ್ಧಾಯ ಸಮುಪಸ್ಥಿತ ದೈವತೈಶ್ಚ ಸಮಾಗಮ್ಯ ದೃಷ್ಟುಮಭ್ಯಾಗತೋರಣಂ ಉಪಾಗಮ್ಯ ಬ್ರವೀದ್ರಾಮಂ ಅಗಸ್ತ್ಯೋ ಭಗವಾನ್ ಋಷಿ. ಅಗಸ್ತ್ಯರನ್ನ ಕಳಿಸ್ತಾರೆ. ಅಗಸ್ತ್ಯರು ಆವಾಗ ಬಂದು ಈ ಆದಿತ್ಯಾಂತರ್ಗತವಾದ ಸವಿತೃದೇವತಾ ಉಪಾಸನಾ ರಹಸ್ಯವನ್ನು ರಾಮಚಂದ್ರ ಮೂರ್ತಿಗೆ ಉಪದೇಶ ಮಾಡ್ತಾರೆ. ಅದರಲ್ಲೇ ಆದಿತ್ಯ ಸವಿತ್ರ ಸೂರ್ಯ ಖಗಃ ಪೂಷಾ ಗಭಸ್ತಿಮಾಂ, 108 ನಾಮಗಳು, ಸೂರ್ಯನ ಹೆಸರುಗಳು ಬರತಕ್ಕಂಥ ಒಂದು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಮಂತ್ರ ರಹಸ್ಯ ನಿಕ್ಷೇಪವಾಗಿರ್ತಕ್ಕಂಥ ಆದಿತ್ಯ ಹೃದಯಾಂತರ್ಗತವಾದ ಆದಿತ್ಯ ಸ್ವರೂಪ ಯಾವುದು ಅಂತಂದರೆ ಅದನ್ನೇ ನಾವು ಆ ಪರಮೇಶ್ವರಿ, ಆ ತಾಯಿ ಸಾವಿತೃ ದೇವತೆಯ ಉಪಾಸನೆಯೇ ಹೇಳ್ಕೊಡ್ತಾರೆ. ಅದನ್ನು ಕೇಳಿದ ತಕ್ಷಣ ಏತಚ್ಛ್ರುತ್ವ ಮಹಾತೇಜ ನಷ್ಟಶೋಕೋ ಭವತ್ತದ. ನೀವು ಆದಿತ್ಯ ಹೃದಯ ಓದಿದ್ರೆ ನಾನು ಇನ್ನು ಮುಂದೆ ಹೆಚ್ಚಿಗೆ ಹೇಳದೇ ಬೇಕಾಗಿಲ್ಲ, ಅದರೊಳಗೆ ಏನು ಫಲ ಇದೆ. ಆದಿತ್ಯ ಏತತ್ ತ್ರಿಗುಣಿತಂ ಜಪ್ತ್ವ ಯುದ್ಧೇಶು ವಿಜೇಷಿಸಿ, ಈ ಥರ ಏನು ಆದಿತ್ಯ ಹೃದಯ ಫಲಶ್ರುತಿ ಇದೆ ಅದೇ ಈ ಸವಿತಾಕವಾದ ಸವಿತೃ ಮಂತ್ರೋಪಾಸನೆಯಿಂದ ಬರತಕ್ಕಂಥದ್ದು. ಏಷ ಏವಾಗ್ನಿಹೋತ್ರಿಂಚ ಫಲಂಚೈವಾಗ್ನಿಹೋತ್ರಿಣಾಂ, ಅಗ್ನಿಹೋತ್ರದ ಫಲ, ಆ ಅಗ್ನಿಹೋತ್ರ ಮಾಡಿದಂಥವರಿಗೆ, ಅಗ್ನಿಹೋತ್ರ ಮಾಡೋರಿಗೆ ಅದನ್ನು ತಗೊಂಡು ಹೋಗಿ ಅದಕ್ಕೆ ಫಲ ಕೊಡ್ತಕ್ಕಂಥದ್ದು, ಅದೆಲ್ಲ ಇದರಿಂದ ಸಿಗ್ತದೆ ಅಂತಕ್ಕಂಥದ್ದು. ಅಂದರೆ ತೇಜಸ್ಸು, ಆ ಸವಿತೃ ಅನ್ನೋದಕ್ಕೆ ನಾಮಕ್ಕೆ ಇನ್ನೊಂದು ಅರ್ಥ, ಅದನ್ನು ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ತೇಜಸ್ಸು ಜಾರಿ ಸೃಷ್ಟಿಯಾಗಿರುವುದರಿಂದ, ಆ ತೇಜಸ್ಸು ಜಾರಿ ಸೃಷ್ಟಿಯಾಗಿದೆ, ಅದಕ್ಕೆ ಸವಿತೃ ಅಂತ ಕರೀತಾರೆ. ಇಲ್ಲಿ ಅದಕ್ಕೆ ಶ್ರವಣೆ ತೇಜಸೋತ್ಪತ್ತಿ ಸಾವಿತ್ರಿ ತೇನ ಕಚ್ಚತೆ. ಆ ಶ್ರವಿಸಿ ಬಂದಿದೆ ಯಾವುದು ತೇಜಸ್ಸು ಆ ಜಾರ ಕಂಡು ಬಂದಿರೋದ್ರಿಂದ ಅದನ್ನ ಸವಿತೃ ಅಂತ ಸಾವಿತ್ರಿ ತೇನ ಉಚ್ಯತೆ, ಸಾವಿತ್ರಿ ಅಂತ ಕರೀತಾರೆ. ಇಲ್ಲಿ ಸಾವಿತ್ರಿ ಅಂದರೆ ಭಾವಶುದ್ಧಿ ಸ್ವರೂಪ, ಚಿತ್ತಶುದ್ಧಿ ಸ್ವರೂಪಲಾಗಿರ್ತಕ್ಕಂಥ ತಾಯಿ. ಚಿತ್ತಶುದ್ಧಿ ಭಾವಶುದ್ಧಿ ನಮಗೆ ಯಾವುದರಿಂದ ಬರುತ್ತೆ? ನಮಗೆ ಸಂಸ್ಕಾರದಿಂದ ಚಿತ್ತಶುದ್ಧಿ ಮತ್ತು ಭಾವಶುದ್ಧಿ ಬರ್ತಕ್ಕಂಥದ್ದು. ಅಂದರೆ ಈ ನಾಮಾರ್ಥಗಳ ವಿಚಾರಣೆ ಇದೇ ಸಿದ್ಧಿ. ಇಲ್ಲಿ ವಿಮರ್ಶರೂಪಿಣಿ ವಿದ್ಯಾ ಅಂತ ನಾವು ಹೇಳ್ಕೊಂಬಂದಿರೋದ್ರಿಂದ ಈ ನಾಮಗಳು ಬರೀ ಪುನಶ್ಚರಣೆ ಮಾಡೋದಲ್ಲ, ಇದರೊಳಗೆ ವಿಚಾರಣೆ ಮಾಡಬೇಕು, ಚಿಂತನ ಮಾಡಬೇಕು, ಮಂಥನ ಮಾಡಬೇಕು, ವಿಚಾರಣೆ ಮಾಡಬೇಕು. ಹಾಗಾಗಿ ಇವಳು ವಿಮರ್ಶರೂಪಿಣಿ ವಿದ್ಯೆ. ಸುಮ್ಮನೆ ನೋಡಿದ್ರೆ ನಮಗೆ ಅವಳು ಬಹಳ ಕಷ್ಟ, ಸಿಗೋದಿಲ್ಲ, ಮನೋವಾಚಾಮಗೋಚರ. ಆ ಮನಸ್ಸು ವಾಕ್ನಿಂದಲೇ ತಿಳಿಬೇಕು ಅಂತಂದರೆ ಅವಳು ಪ್ರೇರಣೆಯಿಂದ ತಿಳಿಬೇಕು. ಆ ಒಂದು ಚಿತ್ತಶುದ್ಧಿ ಮಾಡ್ತಕ್ಕಂಥ ಸ್ವರೂಪಿ, ಭಾವಶುದ್ಧಿ ಸ್ವರೂಪ. ಇದು ಅನೇಕ ಜನ್ಮದ ಚಿತ್ತಕ್ಕೆ ಅಂಟಿದ ಕರ್ಮ ಮಾಲಿನ್ಯವನ್ನು ಶುದ್ಧಿ ಮಾಡತಕ್ಕಂಥ ಶಕ್ತಿ ಈ ತಾಯಿ ಸಾವಿತ್ರಿಗಿದೆ. ಅನೇಕ ಜನ್ಮಗಳಿಂದ ಚಿತ್ತಕ್ಕೆ ಅಂಟಿದ ಕರ್ಮ ಮಾಲಿನ್ಯ, ಆ ಕರ್ಮ ಮಾಲಿನ್ಯವನ್ನು ತೆಗೆದಾಕಿದ್ರೆ, ಕರ್ಮಕ್ಷಲನ ಆದರೆ
ಚಿತ್ತಶುದ್ಧಿ ಆಗುತ್ತೆ. ಚಿತ್ತಶುದ್ಧಿ ಆದರೆ ಆ ಶುದ್ಧ ಚಿತ್ತದಲ್ಲಿ ಸ್ವಯಂ ಪ್ರಕಾಶಮಾನವಾಗಿರ್ತಕ್ಕಂಥ ಆತ್ಮತತ್ವ, ಪರಮಾತ್ಮ ತತ್ವ, ಅದೇ ಪರಬ್ರಹ್ಮ ತತ್ವ ನಮ್ಮಲ್ಲಿ ಪ್ರಕಟ ಆಗುತ್ತೆ. ಅಂಥ ಒಂದು ವಿಶಿಷ್ಟವಾದ ಮಂತ್ರ ಸವಿತೃ ಮಂತ್ರ. ಅದನ್ನು ನಾವು ಹೆಚ್ಚು ಜನ ಗಾಯತ್ರಿ ಮಂತ್ರ ಅಂತ, ಗಾಯತ್ರಿ ಛಂದಸ್ಸಲ್ಲಿರೋದ್ರಿಂದ ಗಾಯತ್ರಿ ಮಂತ್ರ ಅಂತ ಕರಿತೀವಿ. ತತ್ಸವಿತೃವರೆಣ್ಯಂ ಅಂತ ನಾವು ಯಾವ ಮಂತ್ರವನ್ನು ಮಾಡ್ತೀವಿ ಅದು ಸವಿತೃ ಮಂತ್ರ, ಸವಿತಾಕವಾದ ಸವಿತೃ ಮಂತ್ರ. ಅದಕ್ಕೆ ಹಿಂದೆನೂ ಈ ಮಂತ್ರ ಇತ್ತು. ಆವಾಗ ಈ ಮಂತ್ರ ಸ್ವರೂಪ ಯಾವ ಥರ ಇತ್ತು ಅಂತಂದರೆ, ವಿಶ್ವಾಮಿತ್ರ ಋಷಿಗಳು ಇದನ್ನು ಗಾಯತ್ರಿ ಛಂದಸ್ಸಲ್ಲಿ ಅಳವಡಿಸಿದ್ರು. ಆ ಗಾಯತ್ರಿ ಛಂದಸ್ಸಲ್ಲಿ ಇದನ್ನು ಅಳವಡಿಸಲಿಕ್ಕೆ ಮುಂಚೆ ಇದರ ಸ್ವರೂಪ ಯಾವ ಥರ ಇತ್ತು ಅಂದರೆ, ಯೋ ದೇವ ಸವಿತಾಸ್ಮಾಕಂ ಧಿಯೋ ಧರ್ಮಾದಿ ಗೋಚರ ಪ್ರೇರೇತಸ್ಯ ಯದ್ಭರ್ಗ ತದ್ವರೆಣ್ಯಂ ಉಪಾಸ್ಮಹೇ ಅಂತ ಇತ್ತು. ಅಂದರೆ ಯೋ ದೇವ ಸವಿತಾಸ್ಮಾಕಂ ಧಿಯೋ ಧರ್ಮಾದಿ ಗೋಚರ ಪ್ರೇರೇಯತ್ತಸ್ಯ ಯದ್ಭರ್ಗ ತದ್ವರೆಣ್ಯಂ ಉಪಾಸ್ಮಹೆ, ಅದೇ ಅರ್ಥ. ಆದರೆ ಬೇರೆ ಛಂದಸ್ಸಲ್ಲಿ ಇದೆ ಇದು. ಒಂದು ನಾವು ಹಾಗೆ ಹೇಳಿದ್ರೆ ತಪ್ಪಾಗುತ್ತೆ. ಒಂದು ಆಕ್ಟಿವ್ ವಾಯ್ಸಲ್ಲಿದೆ, ಇನ್ನೊಂದು ಪ್ಯಾಸಿವ್ ವಾಯ್ಸಲ್ಲಿದೆ ಅಂತ ಹೇಳ್ಬೋದು. ಸೇಮ್ ಏಕಂ ಸತ್ ವಿಭ್ರ ಬಹುಧಾ ವದಂತಿ ಅಂತ. ಇದು ಅನುಷ್ಠಾನ ಪರರಿಗೆ ಕಷ್ಟ ಇತ್ತು ಅಂತ ಕಾಣುತ್ತೆ. ಪ್ರತಿಯೊಬ್ಬರಿಗೂ ಇದನ್ನು ಅನುಸಂಧಾನ ಮಾಡಲಿಕ್ಕೆ ಆಗ್ತಿರಲಿಲ್ಲ ಅಂತ ಕಾಣುತ್ತೆ. ಆ ಒಂದು ಸಂದರ್ಭದಲ್ಲಿ ಆ ಬ್ರಹ್ಮ ಋಷಿಗಳು ಆಗಿರ್ತಕ್ಕಂಥ ವಿಶ್ವಾಮಿತ್ರ ಋಷಿಗಳು ಅವರಿಗೆ ಈ ಒಂದು ಇದನ್ನು ಕೊಡ್ತಾರೆ. ಅಂದರೆ ನಾನು ಬ್ರಹ್ಮರ್ಷಿ ಆಗಬೇಕಾದ್ರೆ ಏನು ಮಾಡಬೇಕು ಅಂತ. ಆವಾಗ ಈ ಸವಿತೃ ದೇವತಾ ಉಪಾಸನೆಯನ್ನು ಮಾಡಿ ಆ ಸವಿತೃ ದೇವತೆಯನ್ನು ಒಲಿಸ್ಕೊಂಡು ಆ ಒಂದು ಉಪಾಸನಾ ಪದ್ಧತಿಗೆ ಒಂದು ಮಂತ್ರ ದ್ರಾಷ್ಟಾರರ ಒಂದು ಮಂತ್ರವನ್ನು ನಮಗೆ ವಿಶ್ವಾಮಿತ್ರ ಋಷಿಗಳು ದಯಪಾಲಿಸ್ತಾರೆ. ಆಗ ಈ ಮಂತ್ರವನ್ನು ತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ ಅಂತ ಗಾಯತ್ರಿ ಛಂದಸ್ಸಲ್ಲಿ ಅದನ್ನು ಅಳವಡಿಸ್ತಾರೆ. ಅದಕ್ಕೆ ಗಾಯತ್ರಿಯ ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ, ಅಲ್ಲಿ ಧ್ಯಾನ ಮಾಡ್ತಕ್ಕಂಥ ದೇವತೆ ಸವಿತೃ. ಆದರೆ ಅದು ಇರ್ತಕ್ಕಂಥ ಅದನ್ನು ವಿಶ್ವಾಮಿತ್ರ ಋಷಿ, ದ್ರಾಷ್ಟ್ರಾರ ಋಷಿ ವಿಶ್ವಾಮಿತ್ರ ಅದನ್ನು ಅಳವಡಿಸಿದ್ದು ಗಾಯತ್ರಿ ಛಂದಸ್ಸಲ್ಲಿ. ಅಲ್ಲಿ ಮೂಲವಾಗಿ ಉಪಾಸನೆ ಮಾಡ್ತಕ್ಕಂಥ ದೇವಿ ಸಾವಿತ್ರಿ, ಅದೇ ಸಾವಿತ್ರಿ. ಇಲ್ಲಿ ಈ ಒಂದು ಮಂತ್ರ ಎಷ್ಟು ಅಂದರೆ ಎಷ್ಟು ಉತ್ಕೃಷ್ಟವಾದ ಮಂತ್ರ ಅಂತಂದರೆ, ನಮ್ಮ ಎಲ್ಲ ಸಂಸ್ಕಾರ ಎಲ್ಲ ನಮ್ಮ ಜನ್ಮಾಂತರಗಳಿಂದ ಬಂದಿರತಕ್ಕಂಥ ಜನ್ಮದ ಒಂದು ಚಿತ್ತಕ್ಕೆ ಅಂಟಿದ ಕರ್ಮವನ್ನೆಲ್ಲ ನಿವೃತ್ತಿ ಮಾಡಿ, ಕರ್ಮಕ್ಷಲನ ಮಾಡಿ ನಮ್ಮನ್ನು ಮೋಕ್ಷಕ್ಕೆ ಕೊಂಡೊಯ್ಯತಕ್ಕಂಥ ಮಂತ್ರ, ಅದ್ಭುತವಾದ ಮಂತ್ರ, ಪರಮೋಚ್ಚವಾದ ಮಂತ್ರ ಗಾಯತ್ರಿ ಸವಿತೃ ಮಂತ್ರ ಗಾಯತ್ರಿ ಛಂದಸ್ಸಲ್ಲಿರ್ತಕ್ಕಂಥದ್ದು. ಇಲ್ಲಿ ಸಾವಿತ್ರಿ ಸಮಸ್ತ ವಿದ್ಯೆ ಮತ್ತು ಸರ್ವಶಕ್ತಿಗಳನ್ನು ಪ್ರಸವಿಸ್ತಾ ಇರೋದನ್ನ ಪ್ರಸವಿತ್ರಿ ಗಾಯತ್ರಿ ಅಂತ ಇನ್ನೊಂದು ನಿರ್ವಚನ ಇದೆ. ಎಲ್ಲಿ ಸಮಸ್ತ ವಿದ್ಯೆ ಮತ್ತು ಸರ್ವಶಕ್ತಿಗಳನ್ನು ಪ್ರಸವಿಸ್ತಾ ಇದೆ. ಸಾವಿತ್ರಿ ಉಪಾಸನೆಯನ್ನು ರಾಮಚಂದ್ರಮೂರ್ತಿ ಆದಿತ್ಯ ಹೃದಯದಲ್ಲಿ ಮಾಡಿದರು ಅಂತ ನಾವು ವಿಚಾರ ಮಾಡಿದ್ವಿ. ಹಾಗಾಗಿ ಅದಾದ ನಂತರ ಏತತ್ ತ್ರಿಗುಣಿತಂ ಜಪ್ತ್ವಾ ವಿದ್ಯೇಶೀಶ್, ಬರೀ 3 ಸಾರಿ ಅದನ್ನ ಹೇಳ್ಕೊಂಡ್ರೆ ಸಾಕು, ಎಂಥ ಯುದ್ಧದಲ್ಲೂ ನಮಗೆ ಜಯ ಸಿಗುತ್ತೆ. ಅದು ಯಾವುದು ಯುದ್ಧ ಆಗಿರ್ಬೋದು. ಯುದ್ಧ ಅಂತಂದರೆ ಆಂತರಿಕ ಯುದ್ಧ, ಬಹಿರ್ಯುದ್ಧ ಎರಡನ್ನೂ ನಾವು ಇಲ್ಲಿ ಗ್ರಹಿಸಬೇಕು. ಹಾಗಾಗಿ ಎಂಥ ಯುದ್ಧದಲ್ಲೂ ಜಯವನ್ನು ಕೊಡ್ತಕ್ಕಂಥ ಮಹಾಮಂತ್ರ. ಈ ಮಂತ್ರದಲ್ಲಿ ವರೆಣ್ಯಂ ಭರ್ಗ ಅಂದರೆ ಆ ಹಿರಣ್ಯ ಗರ್ಭ ಕಾಂತಿ ಪುಂಜವನ್ನು ನಾವು ವಿಶ್ವಗರ್ಭ ಸ್ವರ್ಣಗರ್ಭದಲ್ಲಿ ನೋಡಿದ್ವಿ. ಅಮ್ಮನವರ ಸ್ವರೂಪನೇ. ಗಾಯತ್ರಿ ಬೇರೆ ಅಲ್ಲ, ಸಾವಿತ್ರಿ ಬೇರೆ ಅಲ್ಲ, ಸವಿತೃ ಬೇರೆ ಅಲ್ಲ, ಲಲಿತಾ ತ್ರಿಪುರ ಸುಂದರಿ ಬೇರೆ ಅಲ್ಲ ಅಂತಕ್ಕಂಥದ್ದನ್ನ ಈ ನಾಮ ನಮಗೆ ನಿಶ್ಚಯವಾಗಿ ತೋರಿಸುತ್ತೆ. ಸೂರ್ಯಮಂಡಲ ಸ್ವರೂಪಿಣಿಯಾದ ತಾಯಿ ಸಾವಿತ್ರಿ, ಸೂರ್ಯಮಂಡಲದಲ್ಲಿ ತೇಜಸ್ಸನ್ನು ಕೊಟ್ಟ ಆ ಸೂರ್ಯಶಕ್ತಿ ಸ್ವರೂಪಿಣಿ ಶ್ರೀ ಸವಿತೆಗೂ ಶ್ರೀ ಲಲಿತಾದೇವಿಗೂ ಭೇದವಿಲ್ಲ, ಒಬ್ಬಳೇ ಆಗಿದ್ದಾಳೆ ಅಂತಕ್ಕಂಥ ಸವಿತೃ ದೇವತೆಗೆ ನಮಸ್ಕಾರ ಮಾಡಿ ಮುಂದಿನ ನಾಮಕ್ಕೆ ನಾವು ಪ್ರವೇಶ ಮಾಡೋಣ. ಸಚ್ಚಿದಾನಂದ ರೂಪಿಣಿ. ಈ ನಾಮವನ್ನು ನಾವು ಅನೇಕ ಬಾರಿ ಹಿಂದಿನಿಂದಲೂ ಪ್ರಸ್ತಾಪ ಮಾಡಿದ್ದೀವಿ, ಹಾಗಾಗಿ ಹೆಚ್ಚು ವಿಸ್ತಾರ ಮಾಡಲಿಕ್ಕೆ ಹೋಗಲ್ಲ. ಸಚ್ಚಿದಾನಂದ ರೂಪಿಣಿ ಅಂದರೆ ಸತ್ ಚಿತ್ ಆನಂದ ರೂಪಿಣಿ. ಸತ್ ಅಂದರೆ ಯಾವುದು ತ್ರಿಕಾಲದಲ್ಲೂ ಬಾಧಿಸಲ್ಪಡುವುದಿಲ್ಲವೋ
ಅಂದರೆ ಸದಾ ಸತ್ಸ್ವರೂಪವಾಗಿ ಯಾವುದು ಇದೆಯೋ ಸದ್ವಸ್ತು ಅದು ಸತ್. ಮತ್ತು ಚಿತ್ ಅಂದರೆ ಅದು ಆ ಸದ್ವಸ್ತು ಸದಾ ಜ್ಞಾನಸ್ವರೂಪವಾಗಿದೆ. ಜ್ಞಾನಸ್ವರೂಪ ಅಂತಂದರೆ ಆ ಜ್ಞಾನಸ್ವರೂಪನೇ ಚಿತ್. ಆ ಚಿತ್ತದಲ್ಲಿ ಜ್ಞಾನಸ್ವರೂಪವಾಗಿ ಯಾವ ಸತ್ತು ಪ್ರಕಾಶಿಸ್ತಾ ಇದೆಯೋ ಅದನ್ನು ಅನುಸಂಧಾನ ಮಾಡಿದಾಗ ನಮಗಾಗ್ತಕ್ಕಂಥ ಫಲನೇ ಅಪರಿಮಿತವಾದ ಆನಂದ. ಅದೇ ಸತ್ ಚಿತ್ ಆನಂದ. ಈ ಒಂದು ನಾಮವನ್ನೇ ಈ ಒಂದು ನಾಮವೇ ಭಗವಂತನ ಸ್ವರೂಪ. ದೇವ್ರು ಯಾವ ಥರ ಇದ್ದಾನೆ, ನಾನು ನಿನ್ನೆ ದಿವಸ ವಿಚಾರ ಮಾಡಬೇಕಾದ್ರೆ ತಮ್ಮ ಗುಣತ್ರಯಾತೀತ, ತಮ್ಮ ದೇಹತ್ರಯಾತೀತ, ತಮ್ಮ ಕಾಲತ್ರಯಾತೀತ, ತಮ್ಮ ಅವಸ್ಥಾತ್ರಯಾತೀತ, ಇವೆಷ್ಟು ನಮ್ಮ ಇಂದ್ರಿಯಕ್ಕೆ ಸಿಕ್ಕಂಥವು ಅವು ಯಾವುದರಲ್ಲೂ ಭಗವಂತ ಇಲ್ಲ ಅಂತ ಘಂಟಾಘೋಷವಾಗಿ ವೇದಗಳು ಉಪನಿಷತ್ತುಗಳು ನಮಗೆ ಹೇಳಿದಿವೆ. ಹಾಗಾದರೆ ಅವನ ಸ್ವರೂಪ ಯಾವುದು ಅಂತಂದರೆ ತ್ವಂ ಸಚ್ಚಿದಾನಂದಾದ್ವಿತೀಯೋಸಿ. ಗಣಪತಿ ಅಥರ್ವ ಶೀರ್ಷ ಇದ್ಯಾವುದೋ ಗಣಪತಿದು ಅಂತ ಅನ್ಕೋಬೇಡಿ. ಅಲ್ಲೂ ಗಣಪತಿ ಅಂದರೆ ಪರಬ್ರಹ್ಮಾತಾಕವಾದ ಸರ್ವಂ ಖಲು ಇದಂ ಬ್ರಹ್ಮಸ್ವರೂಪವಾದ ಗಣಪತಿ. ಇಲ್ಲೂ ಲಲಿತಾ ಮಹಾ ತ್ರಿಪುರ ಸುಂದರಿ ಅಂತಂದರೆ ಪರಾಶಕ್ತಿ ಸ್ವರೂಪಿಣಿಯಾದ ಪರಮೇಶ್ವರಿ, ಪರಬ್ರಹ್ಮ ಸ್ವರೂಪಿಣಿ ಆದ ತಾಯಿನೇ. ಒಂದೇ ಒಂದ್ರ ಬಗ್ಗೆ ನಾವು ವಿಚಾರ ಮಾಡ್ತಾ ಇರೋದು, ಅಲ್ಲಿ ನಾಮರೂಪಗಳನ್ನು ನಮ್ಮ ಉಪಾಸನೆಗೋಸ್ಕರ ಬೇರೆ ಬೇರೆ ಇಟ್ಕೊಂಡಿದ್ದೀವಿ ಬಿಟ್ಟರೆ ಬೇರೆ ಯಾವ ಭೇದವೂ ಇಲ್ಲ. ಅಲ್ಲಿ ತ್ವಂ ಸಚ್ಚಿದಾನಂದ ತ್ವಂ ಶಕ್ತಿತ್ರಯಾತ್ಮಕ. ಇಲ್ಲಿ ನೋಡಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಸ್ವರೂಪಿಣಿ ಅಂತ ತಗೊಂಬಂದು ಅದ್ರ ಮುಂದ್ಗಡೆ ಇಲ್ಲಿ ಸಾವಿತ್ರಿ, ಸವಿತೃ, ಸಚ್ಚಿದಾನಂದ ರೂಪಿಣಿ ಎಷ್ಟು ಚೆನ್ನಾಗಿ, ಎಷ್ಟು ಅಚ್ಚುಕಟ್ಟಾಗಿ ಒಂದು ವಶಿನ್ಯಾದಿ ವಾಗ್ದೇವತೆಗಳು ನಮಗೆ ಈ ಸಹಸ್ರನಾಮದಲ್ಲಿ ಆ ಒಂದು ಪರತತ್ವದ ವಿವರಣೆಯನ್ನು, ಅನುಷ್ಠಾನ ಕ್ರಮವನ್ನು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ನೋಡಬೇಕು. ಹಾಗಾಗಿ ಸಚ್ಚಿದಾನಂದಂ ಸಚ್ಚಿದಾನಂದ ಅದ್ವಿತೀಯೋಸಿ, ಇಲ್ಲಿ ದ್ವೈತ ಅದ್ವೈತ ವರ್ಜಿತ ನಾಮ ನೋಡಿದ್ವಿ. ಎಷ್ಟು ಒಂದು ಇದಿದೆ, ಏಕಂ ಸತ್, ಒಂದೇ ಸತ್ತನ್ನು ವಿಪ್ರಾಹ ಬಹುಧಾ ವದಂತಿ ಅಂತ. ಸತ್ ಅಂದರೆ ಇಲ್ಲ ಅದೇ ಸತ್, ಅದೇ ಸತ್ತೇ ಸತ್ ಚಿತ್ ಆನಂದ ಸ್ವರೂಪಿಣಿ. ಅಂದರೆ ಇಲ್ಲಿಗೆ ಈ ಒಂದು ಸಾವಿತ್ರಿ ವಿದ್ಯಾ ಸ್ವರೂಪವನ್ನು ಉಲ್ಲೇಖ ಮಾಡಿರ್ತಕ್ಕಂಥ ಮಂತ್ರ. ಇಲ್ಲಿಂದ ಮುಂದಕ್ಕೂ ಸಹ ನಾವು ದೇಶಕಾಲ ಪರಿಚ್ಛಿನ್ನ ಸರ್ವಗ ಸರ್ವಮೋಹಿನಿ ಸರಸ್ವತಿ ಶಾಸ್ತ್ರಮಯೀ ಗುಹಾಂಬ ಗುಹ್ಯರೂಪಿಣಿ. ಇಲ್ಲಿ ಆ ಸಾವಿತ್ರಿ ವಿದ್ಯೆಯಲ್ಲೇ, ಸಾವಿತ್ರಿ ವಿದ್ಯೆ ಕೊನೆ ಹಂತ, ಆ ಸಾವಿತ್ರಿ ವಿದ್ಯೆಯ ಮುಂದುವರೆದ ಭಾಗ ಸರಸ್ವತಿ ವಿದ್ಯೆ. ಆ ಸರಸ್ವತಿ ವಿದ್ಯಾ ಸ್ವರೂಪವನ್ನು ಆವಿಷ್ಕಾರ ಮಾಡ್ತಕ್ಕಂಥ ಒಂದು ನಾಮ. ಇಲ್ಲಿ ಬಹಳ ಅದ್ಭುತವಾಗಿ ಈ ಸ್ವರೂಪನ ಸಾವಿತ್ರಿ ಸಚ್ಚಿದಾನಂದ ರೂಪಿಣಿ ಆದಮೇಲೆ ದೇಶಕಾಲ ಪರಿಚ್ಛಿನ್ನ, ಇಲ್ಲಿ ದೇಶಕಾಲ ಎಳಿಬೇಕು. ದೇಶಕಾಲ ಪರಿಚ್ಛಿನ್ನ ಬಿಡಿಸಿದಾಗ ದೇಶ ಕಾಲ ಅಪರಿಚ್ಛಿನ್ನ ಅಂತ ಆಗುತ್ತೆ. ಪರಿಚ್ಛಿನ್ನ ಅಂತಂದರೆ ಅದರ ಅರ್ಥವೇ ಬೇರೆ. ಇಲ್ಲಿ ದೇಶ ಕಾಲ ಇಲ್ಲಿ ಎಳೆದೇ ಹೋದರೆ ತಪ್ಪಾಗುತ್ತೆ, ಬೇರೆ ಕಡೆ ಎಳೆದ್ರೆ ತಪ್ಪಾಗುತ್ತೆ. ಅದು ನಾನು ವಿಚಾರ ಮಾಡಿದ್ದೀನಿ. ದೇಶ ಕಾಲ ಪರಿಚ್ಛಿನ್ನ, ದೇಶ ಕಾಲ ಅಪರಿಚ್ಛಿನ್ನ. ದೇಶ ಕಾಲ ಅಪರಿಚ್ಛಿನ್ನ ಅಂದರೆ, ಪರಿಚ್ಛಿನ್ನ ಅಂದರೆ ಪರಿಮಿತಿಗೆ ಒಳಪಟ್ಟಿರ್ತಕ್ಕಂಥದ್ದು ಅಂತ. ಯಾವುದು ಪರಿಮಿತಿಗಳಿಗೆ ಒಳಪಟ್ಟಿಲ್ಲವೋ ಅದು ಅಪರಿಚ್ಛಿನ್ನ. ಯಾವ ಯಾವ ಪರಿಮಿತಿ ಅಂದರೆ ದೇಶ ಮತ್ತು ಕಾಲ ಅಂತಕ್ಕಂಥ ಪರಿಮಿತಿಗೆ ಒಳಪಡದೇ ಇರೋದು ದೇಶಕಾಲ ಪರಿಚ್ಛಿನ್ನ. ದೇಶಕಾಲ ಅಪರಿಚ್ಛಿನ್ನ ಇವ್ಯಾವುದು ಇಲ್ಲ ಅಂದರೆ ಸರ್ವಕಾಲದಲ್ಲೂ ಸರ್ವದೇಶದಲ್ಲೂ ಇರತಕ್ಕಂಥ, ಸರ್ವಕಾಲದಲ್ಲೂ ಸರ್ವದೇಶದಲ್ಲೂ ಇರತಕ್ಕಂಥವಳು ಈ ತಾಯಿ. ಆದ್ದರಿಂದ ದೇಶಕಾಲ ಪರಿಚ್ಛಿನ್ನ. ಅದ್ರ ಮುಂದಿನ ನಾಮನೇ ಸರ್ವಗ. ದೇಶಕಾಲ ಪರಿಚ್ಛಿನ್ನ ಹೇಳಿದ ಮೇಲೆ ಅದ್ರ ಮುಂದಿನ ನಾಮನೇ ಸರ್ವಗ. ಸರ್ವಗ ಅಂದರೆ ಎಲ್ಲೆಡೆಯಲ್ಲೂ ವ್ಯಾಪಿಸಿರ್ತಕ್ಕಂಥ ಶಕ್ತಿ. ಸರ್ವ ಅಂದರೆ ಅದನ್ನೇ ನಾನು ಗಣಪತಿ ಅಥರ್ವ ಶೀರ್ಷನೇ ತಗೋತೀನಿ. ಯಾಕೆಂತಂದರೆ ಅಷ್ಟು ಸಾಮ್ಯ ಇದೆ ಎರಡಕ್ಕೂ. ಇಲ್ಲಿ ಎಲ್ಲಿದ್ದಾನೆ ಭಗವಂತ ಅಂತ ಹೇಳ್ಬೇಕಾರೆ ಅವ ಪುರಸ್ತಾತ್, ಅವ ಪಶ್ಚಾತ್ತಾತ್, ಅವ ಪುರಸ್ತಾತ್, ಅವೋತ್ತರಾತ್ತಾತ್, ಅವ ದಕ್ಷಿಣಾತ್ತಾತ್, ಅವಚೋರ್ಧ್ವಾತ್, ಅವಾಚ ಊರ್ಧ್ವಾತ್ತಾತ್, ಅವಾಧರಾತ್ತಾತ್, ಅವ ಅಧರಾತ್ತಾತ್. ಏನೇನಾಯಿತು? ನಮ್ಮ ಮುಂದೆ, ನಮ್ಮ ಹಿಂದೆ, ನಮ್ಮ ಬಲಕ್ಕೆ, ನಮ್ಮ ಎಡಕ್ಕೆ, ನಮ್ಮ ಮೇಲೆ,
ನಮ್ಮ ಕೆಳಗೆ. ಇನ್ನೆಲ್ಲಾರ ಒಂದು ಕಡೆ ಜಾಗ ಬಿಟ್ಟುಬಿಟ್ರೆ, ಇನ್ಯಾವುದಾರು ಒಂದು ಜಾಗ ಬಿಟ್ಟರೆ ಸರ್ವತೋಮಾಂ ಪಾಹಿ ಪಾಹಿ ಸಮಂತಾತ್ ಅಂತ ಒಂದು ನಾಮ. ಸರ್ವತೋಮಾಂ ಪಾಹಿ ಪಾಹಿ ಸಮಂತಾತ್ ಅದು ಇಲ್ಲಿ ಅನ್ವಯ ಆಗುತ್ತೆ. ಅಲ್ಲಿ ಬಿಡಿಸಿ ಇಲ್ಲಿ ಸರ್ವಗ ಒಂದೇ ನಾಮ ಹೇಳ್ಬಿಟ್ರು, ಎಲ್ಲ ಕಡೆನೂ ಇದ್ದಾಳೆ ಅಂತ. ಅದರಲ್ಲಿ ಬಿಡಿಯಾಗಿ ನಮ್ಮ ಮುಂದೆ ಇದೆಯಾ, ನಮ್ಮ ಹಿಂದೆ ಇದ್ದು ನಮ್ಮನ್ನು ಕಾಪಾಡ್ತಾ ಇದೆಯಾ, ನಮ್ಮ ಪಕ್ಕದಲ್ಲಿ, ನಮ್ಮ ಬಲ್ಲದಲ್ಲಿ, ಎಡದಲ್ಲಿ, ಮೇಲೆ ಕೆಳಗೆ, ಹೀಗೆ ಸರ್ವ ದಿಕ್ಕುಗಳಲ್ಲೂ ವ್ಯಾಪಿಸಿದ್ದು ನಮ್ಮ ಸರ್ವತೋಮಾಂ ಪಾಹಿ ಪಾಹಿ ಸಮಂತಾತ್. ಈ ತಾಯಿನೂ ನಮ್ಮನ್ನು ಅದೇ ಥರ ನಮ್ಮನ್ನು ಸಲಹುತ್ತಾ ಇದ್ದಾಳೆ, ಪ್ರಪಂಚ ನಿರ್ವಹಣೆ ಮಾಡ್ತಾ ಇದ್ದಾಳೆ. ಹಾಗಾಗಿ ಇವಳು ಸರ್ವಗ. ಇಲ್ಲಿ ಸರ್ವ ಸೃಷ್ಟಿಯ ದೇವಿ ಭಾಗವತದ್ದು ಒಂದು ಇದಕ್ಕೆ ಒಂದು ಅರ್ಥ ನಿರ್ವಚನೆ ಬರುತ್ತೆ. ಸರ್ವದೃಶ್ಯ ಮಮಸ್ಥಾನಂ ಸರ್ವಕಾಲ ಮಮ ಕಾಲಂ ಅಂತಕ್ಕಂಥದ್ದು. ಅಂದರೆ ಈ ದೇಶಕಾಲ ಪರಿಚ್ಛಿನ್ನಕ್ಕೆ ಬರ್ತಕ್ಕಂಥದ್ದು ಒಂದು ಅರ್ಥ. ಇಲ್ಲಿ ಸರ್ವಸ್ಥಾನಗಳಲ್ಲೂ ಇದ್ದೀನಿ ಅಂತ. ಸರ್ವಸ್ಥಾನಗಳಲ್ಲೂ ಇದ್ಮೇಲೆ ಸರ್ವಗ ಅಂತ ಎಲ್ಲ ಕಡೆ ಇದ್ಮೇಲೆ ಈ ತಾಯಿ ನಾವೆಲ್ಲಿದ್ದಾಳೆ ಅಂತಂದರೆ 54 ಶಕ್ತಿಪೀಠಗಳಲ್ಲಿ ವಾಸವಾಗಿದ್ದಾಳೆ ಈ ತಾಯಿ ಅಂತ ಹೇಳ್ತೀವಿ. ಈಗ ಶಿವನ್ಗೆ ಹೇಳಬೇಕಾದ್ರೆ 12 ಜ್ಯೋತಿರ್ಲಿಂಗ ಸ್ವರೂಪ, ಜ್ಯೋತಿರ್ಲಿಂಗ ಅಲ್ಲಿದ್ದಾನೆ ಶಿವ ಅಂತ ನಾವು ಅಲ್ಲಿ ತೀರ್ಥಯಾತ್ರೆ ಹೋಗ್ತಕ್ಕಂಥದ್ದು. ಮತ್ತು 54 ಶಕ್ತಿಪೀಠಗಳು ಭಾರತಾದ್ಯಂತ ಏನು ಶಕ್ತಿಪೀಠಗಳಿದೆ ಅಲ್ಲಿ ದೇವಿ ವಾಸ ಇದ್ದಾಳೆ ಅಂತ ಹೇಳ್ಕೊಬರ್ತೀವಿ. ಒಂದು ಎಲ್ಲ ಕಡೆ ಇರೋಳಿಗೆ ಅಲ್ಲಿದ್ದಾಳೆ ಅಂತ ಯಾಕಲ್ಲ ಹೋಗ್ಬೇಕು? ಅವಳು ಎಲ್ಲ ಕಡೆ ಇರಬೇಕಾದ್ರೆ ಎಲ್ಲ ಕಡೆಯಿಂದಲೂ ಅವಳು ನಮಗೆ ಅನುಗ್ರಹ ಮಾಡಬೇಕಲ್ವಾ? ಎಲ್ಲ ಕಡೆ ಅವಳು ಇರಬೇಕಾದ್ರೆ ಎಲ್ಲ ಕಡೆಯಿಂದಲೂ ಅವಳು ಅನುಗ್ರಹಿತಳಾಗಬೇಕಲ್ಲ. ನಾವು ಯಾಕೆ ಅಲ್ಲೇ ಹೋಗ್ಬಿಟ್ಟು ಮಾಡ್ತೀವಿ ಅಂತಕ್ಕಂಥ ಪ್ರಶ್ನೆ ನಮ್ಮಲ್ಲಿ ಬರೋದು ಸಹಜ. ಈ ಪ್ರಶ್ನೆಗೆ ಆಮೇಲೆ ಪೂಜೆ ಮಾಡಬೇಕಾದ್ರೆ ಸರ್ವಕಾಲ, ಇಲ್ಲಿ ಕಾಲಾತೀತ ಸ್ವರೂಪಿಣಿಯವಳು, ದೇಶಕಾಲ ಅಪರಿಚ್ಛಿನ್ನದಲ್ಲಿ ದೇಶ ಮತ್ತು ಕಾಲದ ಪರಿಮಿತಿಯಿಂದ ಆಚೆ ಇರ್ತಕ್ಕಂಥವಳು ಅಂತ. ಆದರೂ ನಾವು ಅನುಷ್ಠಾನ ಮಾಡಬೇಕಾದ್ರೆ, ಪೂಜೆ ಮಾಡಬೇಕಾದ್ರೆ ಅದನ್ನು ಇಂತಿಂಥ ದಿವಸ ಮಾಡಿದ್ರೆ ವಿಶೇಷ ಫಲ. ನವಮಿ ಬಂದರೆ, ಶುಕ್ರವಾರ ಬಂದರೆ, ಇದು ಫಲಶ್ರುತಿಲಿ ಬರುತ್ತೆ ಮುಂದೆ ಯಾವ್ಯಾವ ದಿವಸ ಏನು ಮಾಡಿದರೆ ಅಂತ. ಅಲ್ಲಿ ನಾವು ಪ್ರತಿಪನ್ಮುಖ್ಯರಾಕಾರದಿಂದ ಮಾತೃಕಾವರ್ಣ ರೂಪಿಣಿ ನೋಡಿದ್ವಿ. ಪ್ರತಿಪನ್ಮುಖ್ಯರಾಕಾರ ನೋಡಿದಾಗ ಆ ತಿಥಿಮಂಡಲ ಪೂಜಿತ ಅಂತಂದರೆ ಯಾವ್ಯಾವ ತಿಥಿ ದಿವಸ ಯಾವ್ಯಾವ ಸ್ವರೂಪ ಇದ್ದಾಳೆ ಆ ದೇವತಾಕಸ್ವಾದ ಸ್ವರೂಪವನ್ನು ನೋಡಿದ್ವಿ. 15 ತಿಥಿನಿತ್ಯ ದೇವತೆಗಳು ಅದರ ಸ್ವರೂಪ ನೋಡಿದ್ವಿ. ಅದಾದಮೇಲೆ ಆ ದೇವತೆಗಳಿಗೆ ಒಂದೊಂದು ಧ್ಯಾನ ಶ್ಲೋಕ ಇದೆ ಅಂತ. ಉದಾಹರಣೆಗೆ ಒಂದು ಧ್ಯಾನ ಶ್ಲೋಕ, ಆ ದೇವಿ ಯಾವ ಸ್ವರೂಪ ಇದ್ದಾಳೆ, ಆವತ್ತಿನ ದಿವಸ ಅವಳನ್ನ ಆರಾಧನೆ ಮಾಡಿದರೆ ಏನು ಫಲ ಸಿಗುತ್ತೆ ಇತ್ಯಾದಿಗಳನ್ನೆಲ್ಲ ನೋಡಿದ್ದೀವಿ. ಇದಲ್ಲದೆ ಫಲಶ್ರುತಿಲಿ ಹೇಳ್ತಾರೆ, ಒಂದು ಪರ್ವಕಾಲಗಳಲ್ಲಿ ವಿಶೇಷವಾಗಿ ಹುಣ್ಣಿಮೆ ದಿವಸ ಮತ್ತು ನವರಾತ್ರಿ ಅಂತ ಕರಿತೀವಿ. ನವರಾತ್ರಿಯಲ್ಲಿ ಯಾವ್ಯಾವುದು ವಸಂತ ನವರಾತ್ರಿ ಮತ್ತು ಮಾಘ ನವರಾತ್ರಿ, ಆಮೇಲೆ ಶರನ್ನವರಾತ್ರಿ ಶಿಶಿರ ಕಾಲದಲ್ಲಿ ಬರ್ತಕ್ಕಂಥ ನವರಾತ್ರಿ, ಹುಣ್ಣಿಮೆ ದಿವಸ, ಶುಕ್ರವಾರದ ದಿವಸ ಇತ್ಯಾದಿ ಎಲ್ಲ ಯಾಕೆ ಹೇಳ್ತೀವಿ? ದೇಶಕಾಲ ಅಪರಿಚಿತನ ಮಾಡಿ ಹೋಗಬೇಕಾದ್ರೆ ಎರಡು ಮಧ್ಯದಲ್ಲಿ 1.25 ಕಿಲೋಮೀಟರ್ ಆಳದಲ್ಲಿ ಗಂಗೆ ಕಾಣ್ತಾಳೆ. ನಾನು ಏನು ಹೇಳಿಕೊಟ್ಟಿದ್ದೀನಿ ಅಂತಂದರೆ, ಎಲ್ಲ ಕಡೆನೂ ನಾವು ಗಂಗೆನ ಮುಟ್ಟಕ್ಕಾಗಲ್ಲ. ಅದಕ್ಕೊಂದು ಸ್ನಾನಘಟ್ಟ ಅಂತ ಮಾಡಿರ್ತಾರೆ. ಆ ಜಾಗದಲ್ಲಿ ಏನಿಲ್ಲ, ಅಲ್ಲಿ ಹರಿದ್ವಾರದಲ್ಲಿ ಹರಕಿ ಪೋಡಿ ಅಂತ ಮಾಡಿದ್ದಾರೆ. ಆಮೇಲೆ ಆ 2 ನದಿಗಳು ಸೇರ್ತಕ್ಕಂಥ ಜಾಗ ಪ್ರಯಾಗಗಳು ಅಂತ ಕರೀತಾರೆ. ಅಲ್ಲೆಲ್ಲ ಮೆಟ್ಲುಗಳನ್ನು ಮಾಡಿ ನಿಧಾನಕ್ಕೆ ಇಳಿದು ಹೋಗಿ ಅಲ್ಲಿ ಗಂಗೆ ಪೂಜೆ ಮಾಡಿ ನಾವು ಆ ಗಂಗೆ ಮುಟ್ಟುಕೊಂಡು ಸ್ನಾನ ಮಾಡಿ ಬರೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಈ ಆ ಪರಮೇಶ್ವರಿ ಪರಾಶಕ್ತಿ ಸ್ವರೂಪಿಣಿ ತಾಯಿನ ಎಲ್ಲ ಕಡೆ ನಾವು ಒಪ್ಕೊಳ್ಳೋಕ್ಕಾಗಲ್ಲ, ಎಲ್ಲ ಕಡೆ ನಾವು ನೋಡೋಕ್ಕಾಗೋದಲ್ಲ. ಅದಕ್ಕಾಗಿ ಒಂದು ವಿಶೇಷ ಸ್ಥಳಗಳನ್ನು ನಮ್ಮ ಅನುಕೂಲಕ್ಕೆ ಮಾಡ್ಕೊಂಡಿದ್ದಾರೆ. ಈಗ ವಿದ್ಯುತ್ ಶಕ್ತಿ ಎಲ್ಲ ಕಡೆ ವೈರೊಳಗೆಲ್ಲ ಕರೆಂಟ್ ಇರುತ್ತೆ, ಅಲ್ಲೆಲ್ಲ ಮುಟ್ಕೊಳ್ಳೋಕ್ಕಾಗತ್ತೆ. ಅದನ್ನು ಬಳಸ್ಕೊಳ್ಳೋಕ್ಕೆ ಒಂದು ಪ್ಲಗ್ ಪಾಯಿಂಟ್ ಅಂತ ಕೊಟ್ಟಿರ್ತಾರೆ. ಆ ಪ್ಲಗ್ ಪಾಯಿಂಟಲ್ಲಿ ಮಾತ್ರ ನಾವು ಅದನ್ನು ಅಲ್ಲಿ ಸ್ವೀಕಾರ ಮಾಡ್ಕೊಳ್ಳೋಕ್ಕೆ ನಮ್ಗೆ ಅನುಕೂಲ ಆಗೋ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಹಾಗೆ ದೇಶಕಾಲ ಅಪರಿಚ್ಛಿನ್ನ, ಆ ದೇಶಾತೀತ ಕಾಲಾತೀತವಾಗಿರ್ತಕ್ಕಂಥ ಈ ತಾಯಿನ ಆ ಶಕ್ತಿಪೀಠಗಳಲ್ಲಿ ವಿಶೇಷವಾಗಿ ಮತ್ತು ಆ ಇಂಥ ಪರ್ವಕಾಲದಲ್ಲಿ ಉಪಾಸನೆ ಮಾಡಿದರೆ ವಿಶೇಷ ಫಲ ಸಿಗುತ್ತೆ ಅಂತ ನಮ್ಮ ಅನುಕೂಲಕ್ಕಾಗಿ ಋಷಿಮುನಿಗಳು ಮಾಡಿದ್ದಾರೆ ಹೊರತು ಅವಳಿಗೆ ಇದು ಯಾವ ಕಾಲ ಪರಿಮಿತಿನೂ ಇಲ್ಲ. ನಮಗೆ ಆ ರೀತಿ ನಾವು ಅವಳನ್ನು ಸೇವಿಸ್ತಕ್ಕಂಥ ಒಂದು ಯೋಗ್ಯತೆ ಇದ್ದರೆ ಎಲ್ಲಿ ಬೇಕಾದರೂ ಅವಳನ್ನು ಹೇಗಿದ್ದ ಯಾವ ಅವಸ್ಥೆಯಲ್ಲಿ ಬೇಕಾರೋ ಅಂಥ ಮಹಾತ್ಮರು ಅವಳನ್ನು ಮಾಡ್ತಾರೆ. ನಮ್ಮಂಥವ್ರಿಗೆ ನಾವು ಸ್ನಾನಘಟ್ಟ ಸೇಫ್ಟಿ, ಸ್ನಾನಘಟ್ಟದಲ್ಲೇ ನಾವು ಸ್ನಾನ ಮಾಡಿದ್ರೆ ಗಂಗಾ ನದಿ ಸೇಫು. ಇಲ್ಲಾಂದರೆ ಯಾತ್ರೆಗೆ ಹೋದವ್ರು ಬರೋದಿಲ್ಲ, ಸೀದಾ ಪರಮಗತಿಗೆ ಹೋಗ್ಬಿಡ್ತೀವಿ. ಹಾಗಾಗಿ ಇಲ್ಲೂ ಅಷ್ಟೇ ದೇಶಕಾಲ ಅಪರಿಚ್ಛಿನ್ನ ಸರ್ವಗ ಆದ್ರೂ ನಾವು ಯಾಕೆ ಅವಳನ್ನು
ಆ ಸ್ಥಾನದಲ್ಲಿ ರೂಪದಲ್ಲೇ ಧ್ಯಾನ ಮಾಡ್ತೀವಿ ಅನ್ನೋದಕ್ಕೆ ಒಂದು ಸಮಾಧಾನ ಅಷ್ಟೆ. ಸರ್ವಗ ಅಂದರೆ ಸಮಸ್ತ ಉಪಾಧಿಗಳಲ್ಲೂ ವ್ಯಾಪಿಸಿರ್ತಕ್ಕಂಥವಳು. ಈ ಭಾವದಿಂದ ಪೂಜಿಸುವವರು ಅಮ್ಮನವರಲ್ಲಿ ಲೀನವಾಗ್ತಾರೆ ಅಂತ. ಅದನ್ನೇ ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಮಹೇಭ್ಯ ತ್ರಾಯಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ ಅಂತ ಹೇಳಿರ್ತಕ್ಕಂಥದ್ದು. ಅಲ್ಲಿ ಗಣಪತಿ ಅಥರ್ವ ಶೀರ್ಷದಲ್ಲೇ ಸರ್ವತೋಮಾಂ ಪಾಹಿ ಪಾಹಿ ಸಮಂತ ಅಂತ ಏನು ಹೇಳಿದೆ, ಅದನ್ನೇ ದೇವಿ ಭಾಗದಲ್ಲಿ ಸರ್ವಸ್ವರೂಪ ಇರ್ತಕ್ಕಂಥ ತಾಯಿ, ಸರ್ವಶಕ್ತಿ ಸಮನ್ವಿತೆ, ಸರ್ವಶಕ್ತಿಯಿಂದ ಕೂಡಿರ್ತಕ್ಕಂಥವಳು, ಮಹತ್ತು ಆ ತಾಯಿ. ಮಹೇಭ್ಯ ತ್ರಾಯಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ ಅಂತ ಅವಳಲ್ಲಿ ನಾವು ಶರಣ ಹೋದರೆ ಇದನ್ನು ನಮಗೆ ಇದಕ್ಕೆ ಒಂದು ಪೂರಕವಾಗಿರ್ತಕ್ಕಂಥ ಮಾತು ನಮಗೆ ಉಪನಿಷತ್ತಲ್ಲಿ ಮಂತ್ರಗಳಲ್ಲಿ ಸಿಗುತ್ತೆ. ಆ ನಾರಾಯಣ ಸೂಕ್ತ ನನಗೆ ಬಹಳ ಇಷ್ಟ ಆಗಿರ್ತಕ್ಕಂಥದ್ದು. ಅದನ್ನು ತೈತರಿಯ ಉಪನಿಷತ್ತು ಎರಡನ್ನೇ ನಾನು ಜಾಸ್ತಿ ಯಾವಾಗಲೂ ಹೇಳ್ತೀನಿ. ಆ ನಾರಾಯಣ ಸೂಕ್ತದಲ್ಲಿ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಯಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆಪಿ ವಾ. ಎಲ್ಲಿವರೆಗೆ ಈ ಜಗತ್ತು ಕಣ್ಣಿಂದ ನೋಡಲಿಕ್ಕೆ ಕಿವಿಯಿಂದ ಕೇಳಲಿಕ್ಕೆ ಸಾಧ್ಯವಾದಷ್ಟು ವಿಸ್ತಾರ ಆಗಿರ್ತಕ್ಕಂಥ ಈ ಜಗತ್ತು ಇಲ್ಲಿಂದ ಎಲ್ಲಿಗೆ ವ್ಯಾಪಿಸಿದೆಯೋ ಅದರೊಳಗೆ ಮತ್ತು ಬಹಿಶ್ಚ ಅದರ ಹೊರಗಡೆನೂ ಏನಾದ್ರು ಇದ್ದರೆ ಅದು ಹೊರಗಡೆ ವ್ಯಾಪ್ಯ ನಾರಾಯಣ ಸ್ಥಿತ ಅಂದರೆ ನಾರಾಯಣ ತತ್ವ ವ್ಯಾಪ್ಯ ಆಗಿದೆ. ನಾರಾಯಣ ತತ್ವ ಬೇರೆ ಅಲ್ಲ, ನಾರಾಯಣಿ ತತ್ವ ಬೇರೆ ಅಲ್ಲ. ಇಲ್ಲಿ ನಾರಾಯಣಿ ಸ್ವರೂಪವಾದ ಆ ತಾಯಿ ಸರ್ವವ್ಯಾಪಿ ಸರ್ವಗ ಅಂತಕ್ಕಂಥದ್ದಕ್ಕೆ ಇಷ್ಟೊಂದೆಲ್ಲ ನಮಗೆ ಸಿಗುತ್ತೆ. ಇದನ್ನೇ ರುದ್ರದಲ್ಲೂ ಸಹ ನಮಗೆ ಕೃತ್ಸ್ನವೀತಾಯ ಧಾವತೆ ಸತ್ವನಾಂ ಪತಯೇ ನಮೋ ನಮೋ. ಕೃತ್ಸ್ನವೀತಾಯ ಅಂದರೆ ಎಲ್ಲೆಡೆಗೆ ವ್ಯಾಪಿಸತಕ್ಕಂಥ, ಮತ್ತೆ ಅವನು ಹೆಂಗೆ ಅಂದರೆ ಧಾವತೆ ಸರ್ವನಾಂ, ಬರ್ತಾನಂತೆ ನಮ್ಮನ್ನು ಅನುಗ್ರಹ ಮಾಡೋದಕ್ಕೆ. ಎಲ್ಲ ಕಡೆ ವ್ಯಾಪಿಸಿರ್ತಕ್ಕಂಥ ಪರಮೇಶ್ವರ ನಮಗೆ ಬೇಕು ಅಂದಾಗ ನಮ್ಮನ್ನು ಅನುಗ್ರಹಿಸೋದಕ್ಕೋಸ್ಕರ ಎಲ್ಲ ಕಡೆ ಇರೋನು, ನಾವು ಎಲ್ಲಿರ್ತೀವೋ ಆ ಜಾಗಕ್ಕೆ ಆ ಕ್ಷಣ ಮಾತ್ರದಲ್ಲಿ ಬಂದು ನಮ್ಮನ್ನು ಅನುಗ್ರಹಿಸ್ತಾನೆ ಅಂತ ರುದ್ರಮಂತ್ರ ನಮಗೆ ಹೇಳುತ್ತೆ. ಕೃಷ್ಣ ಯಜುರ್ವೇದದಲ್ಲಿ ಬರ್ತಕ್ಕಂಥ ರುದ್ರಮಂತ್ರ. ಹಾಗಾಗಿ ಸತ್ಯನಾಂ ಪತಯೇ ನಮೋ ನಮೋ ಅಂಥೇಳಿ ಅಂಥ ಒಂದು ಪರಮೇಶ್ವರ, ಆ ಸ್ವರೂಪವಾದ ಪರಮೇಶ್ವರಿಗೆ ನಮಸ್ಕಾರ ಮಾಡ್ತಾ ಮುಂದಿನ ನಾಮಕ್ಕೆ ಪ್ರವೇಶ ಮಾಡೋಣ. ಸರ್ವ ಹಾಗೆ ಈ ಪ್ರಪಂಚ ನಿರ್ವಹಣೆ ಆಗ್ತಾ ಇದೆಯಲ್ಲ, ಆ ಬೀಜದಲ್ಲಿ ಯಾರು ಪ್ರೋಗ್ರಾಮ್ ಮಾಡಿದ್ದಾರೆ, ಅದು ಯಾವ ಒಂದು, ಹಾಗಾದ್ರೆ ನಮಗೊಬ್ಬರಿಗೇ ಬುದ್ಧಿ ಇರೋದು? ಆ ಬೀಜಗಳು ಜಡ ಪ್ರಾಣಿ ಗಿಡಗಳಿಗೆ ಇಲ್ವೇ? ಜೀವ ಜಡಗಳಲ್ಲೆಲ್ಲ ಈ ಒಂದು ಶಕ್ತಿ ಇದೆಯಲ್ಲ, ಇದನ್ನ ಅನುಗ್ರಹ ಅಂತ ಕರೆದ್ರು. ಅದೇ ಅನುಗ್ರಹ. ಅದು ಯಾರ ಅನುಗ್ರಹದಿಂದ ಇದು ನಡೀತಾ ಇದೆ? ಯಾರು ಇದನ್ನು ಪ್ರೋಗ್ರಾಮ್ ಮಾಡಿದಾರೋ ಆ ಮೇನ್ ಪ್ರೋಗ್ರಾಮರ್ ಅವನು ಸದಾಶಿವ ಅನುಗ್ರಹದ, ಆ ಸದಾಶಿವನಿಂದ ಅನುಗ್ರಹಿತವಾಗಿದ್ದು. ಇಲ್ಲಿ ಸದಾಶಿವ ಪತಿವ್ರತ ಈ ತಾಯಿ. ಈ ನಾಮ ಇಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತ ಸ್ವಲ್ಪ ವಿಚಾರ ಮಾಡ್ಬೇಕು ನಾವು. ಏನಂದರೆ ಈ ಅನುಗ್ರಹ ಅಂದರೆ ಕೊನೆಗೆ ಇದು ಮೋಕ್ಷವೇ. ಇಲ್ಲಿ ತಿರೋಧಾನ ಆದಮೇಲೆ ಮತ್ತೆ ಸೃಷ್ಟಿ ಆದರೆ ಅದು ನಮ್ಮದು ಪುನರಪಿ ಜನನಂ ಪುನರಪಿ ಮರಣಂ, ಹುಟ್ಟು ಸಾವು, ಜನನ ಮರಣ ಚಕ್ರ, ಸೈಕ್ಲಿಕ್. ಇಲ್ಲಿ ಎರಡು ಥರ ಅನುಗ್ರಹ. ಒಂದು ಅವನ ಅನುಗ್ರಹದಿಂದಲೇ ಮತ್ತೆ ನಾವು ಕರ್ಮಬಂಧನದಲ್ಲಿ ಸಿಕ್ಕಿ ಮತ್ತೆ ಜನ್ಮ ಆಗುತ್ತೆ. ಮತ್ತು ಅವನು ಮೋಕ್ಷನವೇ, ಈ ಬಂಧ ಕಳಚಿದ್ರೆ ಮೋಕ್ಷ ಆಗ್ಬಿಟ್ಟು ಈ ಬಂಧದಿಂದ ಬಿಡುಗಡೆ ಆಗಿ ಅವನ ಅನುಗ್ರಹದಿಂದಲೇ ಮೋಕ್ಷ ಸಿಗುತ್ತೆ. ಹಾಗಾಗಿ ಬಹಳ ಮುಖ್ಯ ಇಲ್ಲಿ ಅನುಗ್ರಹ ಅಂದರೆ ಮೋಕ್ಷಕಾರಕನ ಪತಿವ್ರತ. ಆ ಮೋಕ್ಷಕಾರಕನಾದ ಪರಮೇಶ್ವರ ಸದಾಶಿವ ಅವನ ಪತಿವ್ರತೆ ಈ ತಾಯಿ ಅಂತ. ಅಂದರೆ ಆ ಶಿವಶಕ್ತಿಯಾತ್ಮಿಕ ಸ್ವರೂಪನೇ ಇಲ್ಲಿ ಹೇಳ್ತಾ ಇದೆ. ಇದನ್ನೇ ನಾವು ಸಮಯಾಚಾರ ಅಂತ ಇದ್ರ ಬಗ್ಗೆ ಸಾಕಷ್ಟು ವಿಚಾರ ಮಾಡಿದ್ದೀವಿ. ಸದಾಶಿವ ಆ ಪಂಚಕೃತ್ಯಗಳಲ್ಲಿ ಪರಮೇಶ್ವರ ಇವರಿಬ್ಬರ ನಡುವಿನ ಅನ್ಯೋನ್ಯತೆಯೇ ಪತಿವ್ರತ ಅಂತ. ಹಾಗಾಗಿ ಸದಾಶಿವ ಪತಿವ್ರತ ಅಂತಕ್ಕಂಥ ನಾಮವನ್ನು ಇಲ್ಲಿ ನಿಕ್ಷೇಪ ಮಾಡಿದ್ದಾರೆ. ಸದಾಶಿವ ಪತಿವ್ರತ. ಮತ್ತು ಇವಳು ಯಾರು? ಸಂಪ್ರದಾಯೇಶ್ವರಿ ಸಾಧ್ವಿ ನಮಗೆ ನಾಳೆ ಹೋಗೋಣ. ಸಂಪ್ರದಾಯೇಶ್ವರಿ ಅಂತಂದರೆ ಈ ಒಂದು ಪತಿವ್ರತ ಧರ್ಮ ನಮ್ಮಲ್ಲಿ. ಪತಿವ್ರತ ಅಂದ್ರೇನು? ನಾವು ಸಾಮಾನ್ಯವಾಗಿ ಪತಿಗೆ ಒಂದು ಅನುರಕ್ತಳಾಗಿ ಅವನ ಅಣತಿಯ ಮೇಲೆ ಇರ್ತಕ್ಕಂಥವಳಿಗೆ ಪತಿವ್ರತ ಅಂತೀವಿ. ಅದಷ್ಟೇ ಅಲ್ಲ, ಅಲ್ಲಿ ಪರಮೇಶ್ವರನ ತತ್ವ ನೋಡಿ. ಪರಮೇಶ್ವರ ಯಾರಿಗಾಗಿ ತ್ಯಾಗ ಮಾಡ್ತಾ ಇದ್ದಾನೆ? ಅವನು ಪರಮೇಶ್ವರಿಗೆ ಅವಳ ಮುಖ ನೋಡ್ತಾ ಇದ್ದಾನೆ. ಅವಳಿಗೆ ಏನು ಬೇಕು
ಅದನ್ನು, ನನಗೇನು ಬೇಡಪ್ಪ ಅವಳು ಚೆನ್ನಾಗಿದ್ರೆ ಸಾಕು ಅಂತ. ಅಮ್ಮ ಏನು ಮಾಡ್ತಾ ಇದ್ದಾಳೆ, ಅಯ್ಯೋ ಅವ್ನ ಕಣ್ಣಲ್ಲಿ ಏನು ಬರುತ್ತೋ ಅವನು ಏನು ಮಾಡ್ತಾ ಇದ್ದಾನೋ ಅದನ್ನು ಮಾಡಬೇಕು ಅಂತ. ಒಬ್ರಿಗೊಬ್ರು ಪರಸ್ಪರ ತ್ಯಾಗದಿಂದ ಪರಮ ಮೈತ್ರ ತಾರೆ ಅಂತ ಕರೀತಾರೆ, 9ನೇ ತಾರೆಯನ್ನು ಜ್ಯೋತಿಷ್ಯದಲ್ಲಿ. ಅದು ವಿಚಾರ ಬೇರೆ ಆಗುತ್ತೆ ಅಲ್ಲಿಗೆ ಹೋದರೆ. ಅಲ್ಲಿ ಕೆಲವರು ಅದನ್ನು ಮ್ಯಾಚ್ ಮಾಡ್ತಾರೆ, ಪರಮ ಮೈತ್ರ ತಾರೆ, ಕೆಲವು ಮ್ಯಾಚ್ ಮಾಡಲ್ಲ. ಯಾಕೆ ಮಾಡಲ್ಲ ಅಂದರೆ, ಇವರಿಗಾಗಿ ಅವರು, ಅವರಿಗಾಗಿ ಇವರು ತ್ಯಾಗ ಮಾಡ್ಕೊಂಡಿದ್ರೆ ಇಬ್ಬರು ಜೀವನನೂ ಚೆನ್ನಾಗಿರುತ್ತೆ. ಅದು ವಿರುದ್ಧ ಆಗ್ಬಿಟ್ರೆ ಆಪೋಸಿಟ್ ಆಗ್ಬಿಡುತ್ತೆ. ಇವ್ರ ಪಾಡಿಗೆ ಏರಿಗಳಿತ್ತು, ಎಮ್ಮೆ ನೀರಿಗಳಿತ್ತು ಅಂತ ಆಗ್ಬಿಡುತ್ತೆ. ಅದಕ್ಕೆ ಹೆದರ್ತಾರೆ ಪರಮ ಮೈತ್ರ ತಾರೆ 9ನೇ ತಾರೆ ಮ್ಯಾಚ್ ಮಾಡೋಕ್ಕೆ, ತಾರಾನುಕೂಲ ನೋಡಬೇಕಾದ್ರೆ ಜ್ಯೋತಿಷ್ಯ ಪರವಾಗಿ. ಆ ಪರಮ ಮೈತ್ರ ತಾರೆ ಅಂತ ಕರೀತಾರೆ. ಪರಮ ಮೈತ್ರತ್ವ ಯಾವಾಗ ಬರುತ್ತೆ ಅಂದರೆ ಒಬ್ರಿಗೊಬ್ರಿಗೆ ಪರಸ್ಪರ ತ್ಯಾಗ ಇದ್ದಾಗ. ಆ ಪರಸ್ಪರ ತ್ಯಾಗ ಸ್ವರೂಪನೇ ಅದು ಪತಿವ್ರತ ಧರ್ಮ. ಈ ಪತಿವ್ರತ ಧರ್ಮ ಹೆಂಗೆ ಬಂದಿದೆ? ನಮ್ಮ ಸಂಪ್ರದಾಯದಲ್ಲಿ ಬಂದಿದೆ. ಯಾರು ಹೇಳ್ಕೊಡ್ತಾರ? ಅದಕ್ಕೆ ಯಾವುದಾದ್ರು ಒಂದು ಸ್ಕೂಲ್ ಆಫ್ ಥಾಟ್ ಇದೆ, ಅಲ್ಲಿಗೆ ಹೋಗಿ ಅಡ್ಮಿಷನ್ ಆಗಿ ಒಂದು ಸರ್ಟಿಫಿಕೇಟ್ ತಗೊಂಬಂದು ಆಮೇಲೆ ಇವ್ರು ಪತಿವ್ರತೆ ಅಂತ ಹೇಳೋಕ್ಕಾಗುತ್ತಾ ನಾವು? ಇಲ್ಲ. ಹೆಂಗೆ ಬಂದಿದೆ? ನಮ್ಮ ಧರ್ಮದಲ್ಲಿ ಒಂದು ಸಂಪ್ರದಾಯ ಅಂತ ಇದೆ, ಸಂಪ್ರದಾಯದಲ್ಲಿ ಬಂದಿದೆ. ಆ ಸಂಪ್ರದಾಯ ಯಾರು ನಿರ್ಮಾಣ ಮಾಡಿದ್ದು? ಅಮ್ಮ ಮಾಡಿದ್ದು ಅಂತ. ಸಂಪ್ರದಾಯೇಶ್ವರಿ ಸಾಧ್ವಿ, ಮುಂದೆ ಸಾಧ್ವಿ ಬರುತ್ತೆ. ಸಾಧು ಪುಂರೂಪ, ಸಾಧ್ವಿ ಸ್ತ್ರೀರೂಪ, ಸಂಪ್ರದಾಯೇಶ್ವರಿ. ಇಲ್ಲಿಗೆ ಆ ಸಂಪ್ರದಾಯೇಶ್ವರಿಯಾದ ಸರ್ವೋಪಾದಿ ವಿನಿರ್ಮುಕ್ತ ಮಾಡ್ತಕ್ಕಂಥ ಸದಾಶಿವ ಪತಿವ್ರತಳಾಗಿರ್ತಕ್ಕಂಥ ಸಾವಿತ್ರಿ ಸ್ವರೂಪಿಣಿ, ಗುಹಾಂಬವಾಗಿರ್ತಕ್ಕಂಥ ಗುಹ್ಯ ರೂಪಿಣಿಯಾಗಿರ್ತಕ್ಕಂಥ ಆ ಸಾವಿತ್ರಿಯ ದಿವ್ಯ ಚರಣಾರವಿಂದಗಳಿಗೆ ನಮಸ್ಕಾರ ಮಾಡ್ತಾ ಇವತ್ತಿನ ಈ ಸತ್ಸಂಗವನ್ನು ಆ ತಾಯಿ ಲಲಿತಾ ಪರಮೇಶ್ವರಿ, ಲಲಿತಾ ತ್ರಿಪುರ ಸುಂದರಿಯ ದಿವ್ಯ ಚರಣಾರವಿಂದಗಳಿಗೆ ಸಮರ್ಪಣೆ ಮಾಡೋಣ. ಅಂಬಾರ್ಪಣಮಸ್ತು. ಶ್ರೀಮಾತ್ರೇ ನಮಃ, ಶ್ರೀಮಾತ್ರೇ ನಮಃ, ಶ್ರೀಮಾತ್ರೇ ನಮಃ. ವಶಿನ್ಯಾದಿ ವಾಗ್ದೇವತಾಯೈ ನಮಃ. ಉಮಾಯೈ ನಮಃ, ಉಮಾಯೈ ನಮಃ, ಉಮಾಯೈ ನಮಃ. ಸ್ವಸ್ತಿ.